ಯುದ್ಧ, ಮೊದಲನೆಯ ವಿಶ್ವ ಯುದ್ಧದಲ್ಲಿ ಈ ಒಂದು ಘಟನೆ ಆಯಿತು. ಇಬ್ಬರು ಬಹಳ ಆತ್ಮೀಯ ಸ್ನೇಹಿತರು. ಅವರನ್ನು ಪ್ರತ್ಯೇಕಿಸುವುದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಉತ್ತಮವಾದ ಸ್ನೇಹಿತರವರಾಗಿದ್ದರು. ಇಬ್ಬರು ಸೈನ್ಯವನ್ನು, ಮಿಲಿಟರಿ ಸೇರಿದರು. ಅವರಿಬ್ಬರಿಗೂ ರಣರಂಗದ ಮುಖ್ಯ ಸ್ಥಳಕ್ಕೆ ಅವರನ್ನು ಕಳುಹಿಸಲಾಯಿತು. ಅವರು ಆ ಯುದ್ಧ ನಡೆಯುತ್ತಾ ಇರುವಂಥ ಸ್ಥಳದಲ್ಲಿ ಇಬ್ಬರು ಜೊತೆಯಾಗಿಯೇ ಯುದ್ಧದಲ್ಲಿ ಹೋರಾಟ ಮಾಡಿದರು. ಆದರೆ ಒಂದು ಏನಂತಾರೆ, ಈ ಒಂದು ಆಕ್ರಮಣ ಆದಾಗ ಈ ಒಬ್ಬ ಸ್ನೇಹಿತನಿಗೆ ಬಹಳ ಗಾಯವಾಯಿತು, ದೊಡ್ಡದಾದ ಗಾಯ. ಅವನು ಬದುಕುವ ಸಾಧ್ಯತೆ ಇರಲಿಲ್ಲ. ಸೊ ಅಂಥ ಸನ್ನಿವೇಶ, ಅಲ್ಲಿ ಮುಳ್ಳಿನ ಬೇಲಿಗಳಿದೆ, ಅವನು ಆಚೆ ಹೋಗಿದ್ದಾನೆ. ಇಲ್ಲಿ ಈ ಕಡೆ ಸುರಕ್ಷಿತವಾದ ಸ್ಥಳದಲ್ಲಿ ಅವನ ಇನ್ನೊಬ್ಬ ಸ್ನೇಹಿತನಿದ್ದಾನೆ. ಸಂಪೂರ್ಣವಾಗಿ ವಿರೋಧಿಗಳು ಗುಂಡು ಹಾರಿಸುತ್ತಾ ಇರುವಂಥ ಸನ್ನಿವೇಶ. ಆದರೆ ಈ ಸ್ನೇಹಿತನಿಗೆ ಅಲ್ಲಿ ಹೋಗಿ ಮುಟ್ಟಿ ಅವನನ್ನು, ಸಾಯುತ್ತಿರೋ ತನ್ನ ಸ್ನೇಹಿತನನ್ನು ಕರೆತರಬೇಕೆಂಬುದಾಗಿ. ಆದರೆ ಅವನ ಮುಖ್ಯ ನಾಯಕ, ಕ್ಯಾಪ್ಟನ್ ಅವನಿಗೆ ಹೇಳಿದ, ತಡವಾಗಿದೆ, ಬಹಳ ತಡವಾಗಿದೆ, ನೀನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಓಕೆ, ನೀನು ಒಂದು ವೇಳೆ ಏನಾದರೂ ಮಾಡಲಿಕ್ಕೆ ಹೋದಿ ಅಂದರೆ ನೀನು ಸಹ ಸತ್ತು ಹೋಗ್ತಿ, ಯಾಕಂದರೆ ವೈರಿಗಳು ಗುಂಡು ಹಾರಿಸ್ತಾ ಇದ್ದಾರೆ. ಕೆಲವು ನಿಮಿಷಗಳ ತರುವಾಯ ಆ ಸಾರ್ಜೆಂಟ್ ಅವನು ಪಕ್ಕಕ್ಕೆ ತಿರುಗಿದಂಥ ಸಮಯದಲ್ಲಿ ತಕ್ಷಣವೇ ಈ ಸ್ನೇಹಿತ ಆ ಮುಳ್ಳಿನ ಬೇಲಿಯನ್ನು ಹಾರಿ ಮುನ್ನುಗ್ಗಿದ್ದ ತನ್ನ ಸ್ನೇಹಿತನನ್ನು ಕರೆತರುವುದಕ್ಕಾಗಿ. ಅವನನ್ನು ಹಿಡ್ಕೊಂಡು ಅವನು ಕರೆತರುವಷ್ಟರೊಳಗೆ ವಿರೋಧಿಗಳ ಗುಂಡು ಹಾರಿಸಲಾರಂಭಿಸಿದರು. ಹಾರಿಸಿದಾಗ ಇವನೂ ಸಹ ಮರಣಾಂತಿಕವಾಗಿ ಗಾಯವಾಯಿತು. ಆವಾಗ ಅವನ ಸಾರ್ಜೆಂಟ್ ಅವನಿಗೆ ಹೇಳ್ತಾನೆ, ಎಂತಹ ಒಂದು ವ್ಯರ್ಥ ಜೀವನ, ನಿನ್ನ ಜೀವನವನ್ನು ನೀನು ವ್ಯರ್ಥ ಮಾಡಿದೆ. ಯಾಕಂದರೆ ಇವನು ಅಲ್ಲಿ ಹೋಗಿ ಅವನನ್ನು ಎತ್ತಿಕೊಳ್ಳುವಷ್ಟರೊಳಗಡೆ ಅವನು ಸ್ವಲ್ಪ ಹೊತ್ತಿನಲ್ಲಿ ಸತ್ತುಬಿಟ್ಟ, ಅವನ ಸ್ನೇಹಿತ ಸತ್ತುಬಿಟ್ಟ. ಸೊ ಅವನನ್ನು ಹೊತ್ಕೊಂಡು ಇವನು ತೆಗೆದುಕೊಂಡು ಈಚೆ ಬರುವಷ್ಟರೊಳಗೆ ಇವನಿಗೂ ಸಹ ಅದೇ ರೀತಿಯಾದ ಗುಂಡಿನ ಗಾಯವಾಯಿತು. ಸೊ ಅದಕ್ಕೆ ಅವನ ಸಾರ್ಜೆಂಟ್ ಹೇಳಿದ, ಎಂತಹ ವ್ಯರ್ಥ, ಅವನು ಸತ್ತವನು, ಈಗ ನೀನು ಸಾಯ್ತಾ ಇದ್ದಿ, ಇದು ಒಂದು ಯೋಗ್ಯವಾದ ಕಾರ್ಯ ಅಲ್ಲ, ವ್ಯರ್ಥವಾಯ್ತು, ನಿನ್ನ ಜೀವನ ವ್ಯರ್ಥವಾಯಿತು. ಆದರೆ ಆ ಸಾಯುತ್ತಿರುವಂತಹ ವ್ಯಕ್ತಿ ಆಳವಾಗಿ ಶ್ವಾಸ ತೆಗೆದುಕೊಳ್ತಾ, ಜೀವಕ್ಕಾಗಿ ಜೀವಶ್ವಾಸ ಕೊನೆಯ ಹಂತಕ್ಕೆ ಬರುವಾಗ ಏನು ದೀರ್ಘವಾದ ಶ್ವಾಸ ತೆಗೆದುಕೊಳ್ತಾರೆ, ಹಾಗೆ ತೆಗೆದುಕೊಳ್ತಾ ಅವನು ಹೇಳಿದ, ಹೌದು ಸಾರ್ಜೆಂಟ್ ಅವರೇ, ನನಗೆ ತಿಳಿದಿರುವಂಥ ಒಂದೇ ಒಂದು ಮಾತು, ನನ್ನ ಸಾಯುತ್ತಿರುವ ಸ್ನೇಹಿತ ಈ ಮಾತು ಹೇಳಿದ, ನನಗಾಗಿ ನೀನು ಬರುತ್ತಿ ಅಂತ ಗೊತ್ತಿತ್ತು, ನನಗಾಗಿ ನೀನು ಬರುತ್ತಿ ಅಂತ ಗೊತ್ತಿತ್ತು. ದೆನ್ ಹಿ ಡೈಡ್. ಇದಕ್ಕಿಂತ ದೊಡ್ಡದಾದಂತಹ ತೃಪ್ತಿ ನನಗೆ ಬೇಕಿಲ್ಲ. ಪ್ರಿಯರೇ, ಸ್ನೇಹದ ವಿಷಯವಾಗಿ ನಾವು ಈಗಾಗಲೇ ಸಾಕ್ಷಿ ಕೇಳಿದ್ದೇವೆ. ಕೆಲವೊಂದು ಮಹತ್ವದ ಸಂಗತಿಗಳನ್ನು ಈ ದಿವಸ ದೇವರ ವಾಕ್ಯ ಆಧಾರಿತವಾಗಿ ನಾವು ನೋಡ್ತೇವೆ. ಸ್ನೇಹ ಸಂಬಂಧ ಅಂತ ನಾವು ಹೇಳುವಾಗ ನಮಗೆ ಇದರ ಅವಶ್ಯಕತೆ ಇಲ್ಲದಿದ್ದರೂ, ಓಕೆ, ನಾವು ತ್ಯಾಗಪೂರ್ವಕವಾಗಿ ಈ ಸಂಬಂಧಗಳನ್ನು ಪಾಲಿಸ್ತೇವೆ, ಬೆಳೆಸ್ತೇವೆ. ಸ್ನೇಹದ ಕುರಿತು ಅನೇಕ ವಾಕ್ಯಗಳು ನಮಗೆ ಮಾರ್ಗದರ್ಶಕವಾಗಿದೆ. ನಮ್ಮ ಮುಖ್ಯವಾದ ವಚನ ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 24ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 24ನೇ ವಚನ. ಬಹು ಮಂದಿ ಗೆಳೆಯರನ್ನ ಸೇರಿಸಿಕೊಂಡವನಿಗೆ ನಾಶನ, ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು.
ಬಹುಮಂದಿ ಗೆಳೆಯರನ್ನ ಸೇರಿಸಿಕೊಂಡವನಿಗೆ ನಾಶನ, ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. ಪ್ರಿಯರೇ, ಇಲ್ಲಿ ವಿಶೇಷವಾಗಿ ಸ್ನೇಹದ ಕುರಿತು, ಸ್ನೇಹ ಸಂಬಂಧದ ಕುರಿತು ನಾವು ಬಹಳ ಒಂದು ಗೊಂದಲದ ಸನ್ನಿವೇಶಗಳಲ್ಲಿ ಇದ್ದೇವೆ. ನಿಜವಾಗ್ಲೂ ಇವಾಗ ಫೇಸ್ಬುಕ್ನಲ್ಲಿ ನಾವು ಕಾಣುವ ಹಾಗೆ ಇರುವಂಥ ಫ್ರೆಂಡ್ಸು, ಅವರು ನನ್ನ ಫ್ರೆಂಡ್ಸು ಅಂತ ತಿಳ್ಕೊಂಡು ಮೋಸ ಹೋಗುವಂಥ ದಿವಸಗಳಲ್ಲಿ ನಾವು ಇದ್ದೇವೆ. ಅನೇಕರು ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡು, ಫ್ರೆಂಡ್ ರಿಕ್ವೆಸ್ಟ್ ಇರಬೇಕು, ಇದನ್ನು ನಾವು ಎಷ್ಟು ಮಂದಿ ಫ್ರೆಂಡ್ಸು, ಇದೆಲ್ಲ ಬಹಳ ಮಹತ್ವ ಪಡೀತದೆ. ಆದರೆ ನಿಜವಾದ ಒಂದು ಫ್ರೆಂಡ್ಶಿಪ್ ಏನು, ಅದರ ನಿಜವಾದ ಒಂದು ಸ್ನೇಹದ ಗುರುತುಗಳೇನು, ಇದನ್ನು ನಾವು ದೇವರ ವಾಕ್ಯದಿಂದ ಕಲಿಯುವಾಗ, ಮುಖ್ಯವಾಗಿ ಬಹಳ ವಿಶೇಷವಾದ ಸತ್ಯ ಅಂತಂದರೆ ದೇವರ ವಾಕ್ಯ ಮಾರ್ಗದರ್ಶನ ಮಾಡ್ತದೆ. ಅದರಲ್ಲಿ ನಮಗಿರುವಂಥ ಶ್ರೇಷ್ಠವಾದ ಮಾದರಿ ಅಂದರೆ ಯೇಸು ಸ್ವಾಮಿ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿಯೇ 12-15 ವಚನ ಓದುವಾಗ ಈ ಸ್ನೇಹಿತರು ಅನ್ನುವ ಶಬ್ದವನ್ನು ಯೇಸು ಸ್ವಾಮಿ ಸ್ವತಃ ಉಪಯೋಗಿಸ್ತಾರೆ. 12ನೇ ವಚನದಿಂದ ನೋಡ್ರಿ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದು ಎಂಬುದೇ ನಾನು ಕೊಡುವ ಆಜ್ಞೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಪ್ರಾಣವನ್ನೇ ಯಾರಿಗೋಸ್ಕರ? ಸ್ನೇಹಿತರಿಗೋಸ್ಕರ. ವಾವ್! ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದ್ರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ. ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಏನಂತ ಹೇಳಿದ್ದೇನೆ? ಸ್ನೇಹಿತರು ಎಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಸೊ ಸ್ನೇಹ ಸಂಬಂಧ ಅನ್ನುವಂಥದ್ದು ಇದು ವಾಕ್ಯ ಪ್ರೋತ್ಸಾಹಿಸ್ತದೆ. ಬೈಬಲ್ನಲ್ಲಿ ಸ್ನೇಹಿತರು ಅನ್ನುವಂಥ ಸಂಬಂಧ ಇದೆ. ಹಲ್ಲೆಲೂಯಾ. ನಮಗೆ ಸ್ನೇಹಿತರು ಇರಬಾರ್ದು ಅಂತಲ್ಲ, ನಾವು ಒಂಟಿಯಾಗಿ ಜೀವಿಸಬೇಕಂತ ದೇವರು ಬಯಸುವುದಿಲ್ಲ. ನಮ್ಮಲ್ಲಿ ನಾವು ಸ್ನೇಹ ಪರ ಜೀವಿಗಳು, ಸ್ನೇಹಿತರಾಗಿ ಇರಬೇಕಂತ ವಾಕ್ಯ ಹೇಳ್ತದೆ. ಆದರೆ ಇಲ್ಲಿ ನಾವು ಓದಿದಂತಹ ವಾಕ್ಯ ಅದು ವಿಶೇಷವಾಗಿ ನಮ್ಮ ಜೊತೆಗಿರುವವರು ಮತ್ತು ಸ್ನೇಹಿತರು ವ್ಯತ್ಯಾಸ ಇದೆ. ಹೌದ್ರಾ? ಇಲ್ಲಿ ಅನೇಕರು ಜೊತೆಯಾಗಿ ಕೂತ್ಕೊಂಡಿದ್ದೀರಿ, ಜೊತೆಯಾಗಿ ಇದ್ದೀರಿ. ಆದರೆ ಸ್ನೇಹಿತರು ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ, ನಾವು ಸೇಮ್ ಚರ್ಚಿಗೆ ಹೋಗ್ತೇವೆ ಅಂತ ಹೇಳ್ಬೋದು, ನಾವು ಅನ್ಯೋನ್ಯತೆಯಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ಬಟ್ ಸ್ನೇಹಿತರು ಅನ್ನುವ ಶಬ್ದ ನಾವು ಉಪಯೋಗಿಸುವುದಿಲ್ಲ. ಬಹಳ ಮಹತ್ವದ ಅಂಶ. ಸೊ ಹಾಗಂದ್ರೆ ಜೊತೆಗಿರುವವರೆಲ್ಲ ಆಗಲು ಸಾಧ್ಯವಿಲ್ಲ. ಯಾಕಂದರೆ ನಾವು ಕೆಲಸದ ಸ್ಥಳದಲ್ಲಿ ಕೆಲವ್ರ ಜೊತೆಗಿರ್ತೇವೆ, ಕಾಲೇಜಿನಲ್ಲಿ, ಶಾಲೆಯಲ್ಲಿ ಜೊತೆಗಿರ್ತವೆ, ಬಿಸ್ನೆಸ್ನಲ್ಲಿ ಜೊತೆಗಿರ್ತವೆ. ಸೊ ಜೊತೆಗಿರುವವರನ್ನೆಲ್ಲ ನಾವು ಸ್ನೇಹಿತರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀನು ಇನ್ನೊಂದು ಮಹತ್ವದ ಸತ್ಯ, ಈ ವಚನ ಏನು ಓದಿದ್ವಲ್ಲ ನಾವು, ಈ ಜ್ಞಾನೋಕ್ತಿ 18:24 ಪ್ರಕಾರ ಬಹುಮಂದಿ ಗೆಳೆಯರನ್ನ ಸೇರಿಸಿಕೊಂಡವನಿಗೆ ನಾಶನ ಅಂತಂದ್ರೆ ಏನಿದು ನಾವು ಗುರುತಿಸ್ಬೇಕು. ನೀನು ಎಲ್ಲರ ಸ್ನೇಹಿತನಾಗಿರಲು ಸಾಧ್ಯವಿಲ್ಲ, ಎಲ್ಲರ ಸ್ನೇಹಿತನಾಗಿರಲು ಸಾಧ್ಯವಿಲ್ಲ. ಸ್ನೇಹ ಪರ ಆಗಿರ್ಬೋದು, ಫ್ರೆಂಡ್ಲಿ ಇರ್ಬೋದು. ಓಕೆ, ಭಾಳ ಫ್ರೆಂಡ್ಲಿ ಅಂತ ಕೇಳ್ತಾ ಇದ್ದು ವರ್ಡ್ ಗೊತ್ತಲ್ಲ, ಭಾಳ ಫ್ರೆಂಡ್ಲಿ ಇರ್ಬೋದು, ಫ್ರೆಂಡ್ ಆಗಿರಬಾರ್ದು. ಫ್ರೆಂಡ್ಲಿ ಇರ್ಬೋದು ಬಟ್ ಫ್ರೆಂಡ್ ಆಗಿರಬಾರ್ದು, ಅಥವಾ ಸಾಧ್ಯ ಇಲ್ಲ. ಯಾಕಂದರೆ ಸ್ನೇಹದ ಸಂಬಂಧದಲ್ಲಿ ಕೆಲವೊಂದು ಮಿತಿಗಳಿದ್ದೇವೆ. ಅದನ್ನು ನಾವು ಯೇಸು ಸ್ವಾಮಿ ಜೀವಿತದಲ್ಲೇ ನೋಡ್ತೇವೆ. ಸ್ನೇಹಿತರು ಅಂತ ಈಗ ಆತನು ಹೇಳಿದಂಥ ವಚನ ಓದಿದ್ದೇವೆ, ಬಟ್ ಆತನ ಸ್ನೇಹ ಸಂಬಂಧದ ಇತಿಮಿತಿಗಳನ್ನು, ಆತನು ಈ ಸಂಬಂಧಗಳನ್ನು ಹೇಗೆ
ಬೆಳೆಸಿದ ಅಥವಾ ಅದನ್ನು ಹೇಗೆ ನಡೆಸಿದ ಅನ್ನೋದರಲ್ಲಿ ಈ ಸ್ನೇಹ ಸಂಬಂಧದ ಇತಿಮಿತಿಗಳನ್ನು ನಾವು ಗುರುತಿಸಬಹುದು. ನಮಗೆ ಗೊತ್ತಿದೆ ಆತನ ಒಂದು ಸೇವೆಯಲ್ಲಿ ಸಾವಿರಾರು ಜನರಿಗೆ ಆತನು ಸೇವೆ ಮಾಡಿದ, ಅನೇಕ ಸಾವಿರಾರು ಜನರಿಗೆ ಗುಣಪಡಿಸಿದ, ದುರಾತ್ಮಗಳಿಂದ ಬಿಡಿಸಿದ, ಸಾವಿರಾರು ಜನರಿಗೆ ಪ್ರಸಂಗ ಮಾಡಿದ, ಬೋಧನೆ ಮಾಡಿದ. ಇಷ್ಟೆಲ್ಲ ಕಾರ್ಯ ಮಾಡಿದರೂ ಕೂಡ ಆತನಿಗೆ ಶಿಷ್ಯರಾಗಿ ಸ್ನೇಹಿತರಂತೆ ಗುರುತಿಸಲ್ಪಟ್ಟವರು ಎಷ್ಟು ಜನ? 12 ಜನ ಮಾತ್ರ. ರೈಟ್? ಸಾವಿರಾರು ಜನರಿಗೆ ಆಶೀರ್ವಾದ, ಸಾವಿರಾರು ಜನರ ಸೇವೆ, ಸಾವಿರಾರು ಜನರಿಗೆ ಬಿಡುಗಡೆ, ಅದ್ಭುತ ಎಲ್ಲ ಮಾಡಿದ್ದಾನೆ. ಆದರೆ ಬಹಳ ಕ್ಲೋಸ್ ಆಗುವುದಕ್ಕೆ, ಇನ್ಫ್ಯಾಕ್ಟ್ ಕ್ಲೋಸ್ ಅಷ್ಟೇ ಅಲ್ಲ, ಆ 12 ಮಂದಿಯಲ್ಲಿಯೂ ಕೂಡ 3 ಜನ ಮಾತ್ರ ಬಹಳ ಕ್ಲೋಸ್ ಇದ್ರು. ಗೊತ್ತಲ್ಲ, ಬಹಳ ಕ್ಲೋಸ್. ಎಷ್ಟು ಕ್ಲೋಸ್ ಅಪ್ಪ ಅಂತಂದರೆ, ಆ ರೂಪಾಂತರದ ಬೆಟ್ಟಕ್ಕೆ ಅವ್ರ 3 ಅಷ್ಟೇ ಕರ್ಕೊಂಡು ಹೋಗ್ತಾನಂತ ಯೇಸು ಸ್ವಾಮಿ. ಓಕೆ, ಎಲ್ಲರೂ ಬರ್ರಿ ಪಿಕ್ನಿಕ್ ಹೋಗೋಣಲ್ಲ. ಈಗ ನಾವು ಬೆಟ್ಟಕ್ಕೆ ಹೊಂಟೇವಿ, ನೃಪತುಂಗ ಬೆಟ್ಟಕ್ಕೆ ಹೊಂಟೇವಿ, ಅಥವಾ ಏನ್ರಿ ಗುಡ್ಡ ಪ್ರದೇಶಗಳು ಹೋಗ್ತೇವೆ ಅಂತಂದ್ರೆ ಗುಂಪು ಕಟ್ಕೊಂಡು ಹಿಂಡು ಕಟ್ಕೊಂಡು ನೋ. ಯೇಸು ಸ್ವಾಮಿ ಆ ರೂಪಾಂತರದ ಬೆಟ್ಟಕ್ಕೆ ಹೋದಾಗ ಕೇವಲ 3 ಜನರನ್ನು ಮಾತ್ರ ಆತನು ಕರೆದುಕೊಂಡು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಗೆತ್ಸೆಮನೆ ತೋಟದಲ್ಲಿಯೂ ಕೂಡ ಆತನು ಬಂಧಿಸಲ್ಪಡುವಾಗ ಯೂದನಿಗೆ ಏನಂತ ಕರೆದವನು? ಸ್ನೇಹಿತನೇ. ರೈಟ್? ಸ್ನೇಹಿತನೇ, ಮುದ್ದು ಕೊಟ್ಟು ಹಿಡಿದು ಕೊಡುತ್ತಿರುವಿಯಾ? ವಾವ್! ಆ ಒಂದು ಸನ್ನಿವೇಶ ಕೂಡ ಸ್ನೇಹ ಸಂಬಂಧ ಅಂತ ಹೇಳುವಾಗ ಇಲ್ಲಿ ವಿಶೇಷವಾಗಿ ಗಮನಿಸಿ, ಆತನು ಈ 3 ಸ್ವಲ್ಪ, ಈ 12 ಮಂದಿಯಲ್ಲಿ ಈ 3 ಪ್ರತ್ಯೇಕವಾಗಿ ಕರೆದು ಆತನು ಸ್ವಲ್ಪ ಇನ್ನೊಂದು ಪ್ರೇಯರ್ ಸರ್ಕಲ್ ಆತನು ಮಾಡಿ ಪ್ರಾರ್ಥನೆಗೆ ಸಮಯ ಕೊಡುವುದನ್ನು ನಾವು ನೋಡ್ತೇವೆ. ಸೊ ಅದರಲ್ಲಿ ಇನ್ನೊಂದು ಮಾತನ್ನು ನಾವು, ಯೋಹಾನನಂತೂ ಅದನ್ನು ಭಾಳ ಸ್ಪೆಷಲ್ಲಾಗಿ ರಿಪೀಟ್ ಮಾಡ್ತಾನೆ. ಏನಂತ? ಆ 3ರಲ್ಲಿ ಆತನು ತನ್ನನ್ನು, ಯಾರು? ಯೋಹಾನ, ಅದು ಅಪೊಸ್ತಲನಾದ ಯೋಹಾನ, ಯೇಸು ಪ್ರೀತಿಸಿದ ಶಿಷ್ಯ ಅಂತ ತನ್ನ ಹೆಸರು ಬರ್ಕೊಳ್ಳೋದಿಲ್ಲ, ಬಟ್ ಹೇಳ್ತಾನೆ ಆ 3 ಪ್ರತ್ಯೇಕವಾಗಿ ಕರೆದುಕೊಂಡು ಪ್ರಾರ್ಥನೆಗೆ ಹೋದನು. ಆ 3ರಲ್ಲಿ ಯೇಸು ಪ್ರೀತಿಸಿದ ಇನ್ನೊಬ್ಬ ಸ್ನೇಹಿತನನ್ನು ಪ್ರತ್ಯೇಕವಾಗಿ ಕರ್ಕೊಂಡು. ಸೊ ಇಡೀ ಯೋಹಾನನ ಸುವಾರ್ತೆಯಲ್ಲಿ ತನ್ನ ಹೆಸರು ಬಳಸೋದಿಲ್ಲ, ಆದರೆ ತನ್ನ ಹೆಸರು ಬದಲಾಗಿ ಏನು ಹೇಳ್ತಾನೆ? ಯೇಸು ಸ್ವಾಮಿ ಬಹಳ ಪ್ರೀತಿಸಿದಂಥ ಒಬ್ಬ ಸ್ನೇಹಿತನು. ಅಂದರೆ 3 ಜನ ಇದ್ದಾರೆ, ಆ 3 ಜನರಲ್ಲಿಯೂ ಒಬ್ಬನು ಸ್ಪೆಷಲ್. ಅದೇ ಸ್ನೇಹಿತನು ಶಿಲುಬೆಯ ಮುಂದೆ ನಿಂತುಕೊಂಡಿದ್ದ. ನೆನಪಿದೆಯಾ? ಅದೇ ಸ್ನೇಹಿತನು. ಸೊ ನಾವು ಶಿಷ್ಯರು ಅಂತ ಹೇಳುವಾಗ, ಸ್ನೇಹಿತರು ಅಂತ ಹೇಳುವಾಗ ಈ ಅಂಶಗಳನ್ನು ನಾವು ಗುರುತಿಸಬೇಕು. ವಿಶೇಷವಾಗಿ ಈ ಯೇಸುವಿನ ಪ್ರಿಯನಾಗಿದ್ದ ಶಿಷ್ಯನು ಅಂಥೇಳಿ ಅನೇಕ ಸಾರಿ ಪ್ರಸ್ತಾಪಿಸ್ತೇವೆ. ಅಂದರೆ ಯೋಹಾನ 13:23 ನೋಡ್ತೇವೆ, ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಗೆ ಹತ್ತಿರ ಒರಗಿಕೊಂಡಿದ್ದನು. ಇನ್ಫ್ಯಾಕ್ಟ್ ನಾವು 23ನೇ ವಚನದ ಆ ಮಾತು ಅಷ್ಟೇ ಅಲ್ಲ, 20ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿಯೂ ಕೂಡ ಅವನು ವಿವರಣೆ ಕೊಡುವುದನ್ನು ನೋಡ್ರಿ. ಆಕೆ ಸಿಮೋನ್ ಪೇತ್ರನ ಬಳಿಗೂ ಯೇಸುವಿಗೆ ಪ್ರಿಯನಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು, ಯಾಕೆ ಬರಿಬೋದಾಗಿತ್ತಲ್ಲ ಅವನು ಪೇತ್ರನ ಬಳಿಗೂ ಮತ್ತು ಯೋಹಾನನ ಬಳಿಗೂ ಅಂತ. ಬಟ್ ನಮ್ಮೆಲ್ಲರಿಗೂ ತೋರಿಸ್ಬೇಕು ಅವನು, ನಾನು ಆ್ಯಕ್ಚುಲಿ ಯೇಸು ಸ್ವಾಮಿ ಫೇವ್ರೇಟ್ ಅಂತ. ನಿಜವಾಗ್ಲೂ ನಾನು ಯೇಸು ಸ್ವಾಮಿಗೆ ಫೇವ್ರೇಟ್ ಫ್ರೆಂಡ್ ಆಗಿದ್ದೆ ಅಂತ ಈಗಲೂ ಸಹ ನಾವು ಮಾತಾಡೋದಕ್ಕೆ ಅವಕಾಶ ಆಗ್ತಾ ಇದೆ. ಯಾಕಂದರೆ ಇಡೀ ಯೋಹಾನನ ಸುವಾರ್ತೆಯಲ್ಲಿ ಅವನು ಈ ರೀತಿಯಾಗಿ ಮಾಡ್ತಾನೆ. ಓಕೆ, ನಾನು ಯೇಸು ಸ್ವಾಮಿಯ ಕ್ಲೋಸೆಸ್ಟ್ ಫ್ರೆಂಡ್, ನಾನು ನಿಜವಾಗ್ಲೂ ಯೇಸು ಸ್ವಾಮಿಯ ಕ್ಲೋಸೆಸ್ಟ್ ಫ್ರೆಂಡ್ ಅನ್ನುವಂಥ ಮಾತು. ಸೊ ಕೆಲವರಿಗೆ ನನಗೆ ಯಾರು ಫ್ರೆಂಡ್ ಇಲ್ಲ ಅಂತೇಳಿ ಕೆಲವರು ಕಣ್ಣೀರು ಸುರಿಸ್ತಾ ಇರ್ತಾರೆ. ಓಕೆ, ಫ್ರೆಂಡ್ಸೇ ಇಲ್ಲ ಅಂತ. ಪ್ರಿಯರೇ, ಇದು ವಾಸ್ತವಿಕ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಎಲ್ಲರೂ ಸ್ನೇಹಿತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನಮ್ಮ ಭಾಳ ಫ್ರೆಂಡ್ಸ್ ಇಲ್ಲ. ಯಾಕೆ ಬೇಕು ಫ್ರೆಂಡ್ಸು? ಇಲ್ಲಿ ನಾವು ನಿಜವಾದ ಮಾದರಿ ನೋಡ್ತಾ ಇದ್ದೇವೆ. ಓಕೆ, ನಮಗೆ ಈ ವಿಷಯ
ಏನಂತಾರೆ, ಫ್ರೆಂಡ್ ಅಂತ ಹೇಳಿ ಕೈ ಕೊಟ್ಟರು, ಫ್ರೆಂಡ್ ಅಂತ ಹೇಳಿ ಹಿಂಗೆ ಮಾಡಿದರು. ಏನು ಗೊತ್ತಾ, ನಾವು ಎಲ್ಲರ ಫ್ರೆಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಫ್ರೆಂಡ್ ಅಂತ ಮಾತಾಡ್ಬೋದು, ಜನ ಹೇಳ್ಬೋದು, ಓ ಇವ್ರು ನನ್ನ ಫ್ರೆಂಡ್ ಅಂತ ಹೇಳ್ಬೋದು. ಆದರೆ ನಿಜವಾಗ್ಲೂ ನಾವೆಲ್ಲರ ಫ್ರೆಂಡ್ ಆಗಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರಿಗೂ ಸ್ನೇಹಪರವಾಗಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ನಾವು ಫ್ರೆಂಡ್ಲಿ ಇರ್ಬೋದು. ತಿರುಗಿ ಹೇಳ್ತೀನಿ, ಯೇಸು ಸ್ವಾಮಿ ಎಲ್ಲರ ಜೊತೆಗೆ ಆತನು ಫ್ರೆಂಡ್ಲಿ ಇದ್ದನು, ಸ್ನೇಹಪರವಾಗಿದ್ದಾನೆ. ಆತನು ಒಂದು ವೇಳೆ ಯಾವುದೇ ವ್ಯಕ್ತಿಗಳನ್ನು ನೀವು ಗುರುತಿಸಿದರೆ, ಆತನ ಸಂಬಂಧಕ್ಕೆ ಸಹವಾಸಕ್ಕೆ ಬಂದರೆ ಅವ್ರ ಜೊತೆಗೆ ಆತನು ಫ್ರೆಂಡ್ಲಿ ಆಗಿ ವರ್ತಿಸುವಂಥದ್ದನ್ನು ನಾವು ನೋಡ್ತೇವೆ. ಈ ಒಂದು ಸಂಗತಿಗಳನ್ನು ನಾವು ಗುರುತಿಸುವಾಗ ನಮ್ಮ ಸಂಬಂಧಗಳಲ್ಲಿ, ಅದು ವಿಶೇಷವಾಗಿ ವಿಶ್ವಾಸಿಗಳಾಗಿ ನಾವು ಸೇವೆ ಸಲ್ಲಿಸುವವರು, ಶಿಷ್ಯತ್ವದಲ್ಲಿ ಬೆಳೀತಾ ಇರುವಂಥವರು, ಈ ಸ್ನೇಹ ಸಂಬಂಧದ ಇತಿಮಿತಿಗಳನ್ನು ಗುರುತಿಸ್ತಾ ಇದ್ದೇವೆ. ಅಂದರೆ ಲಿಮಿಟೇಷನ್ಸ್ ಏನು? ನಮ್ಮ ಸಂಬಂಧಗಳಲ್ಲಿ 3 ವಿಷಯಗಳನ್ನು ನಾವು ಸ್ನೇಹ ಮಾಡುವಾಗ, ಸ್ನೇಹದಲ್ಲಿ ಈ 3 ಸಂಗತಿಗಳನ್ನು ಗುರುತಿಸಬೇಕು. ಮೊದಲನೆಯ ಗುಂಪು, ನೀವು ಸೇವೆ ಮಾಡುವವರು. ಅಂದರೆ ನೀವು ಯಾರಿಗೆ ಸೇವೆ ಮಾಡ್ತಾ ಇದ್ದೀರೋ ಆ ವಿಷಯ. ಅವರಿಗೆ ಕೊರತೆಗಳಿದೆ, ಅವರಿಗೆ ಸಮಸ್ಯೆಗಳಿದೆ. ಓಕೆ, ಅವರಿಗೆ ನೀವು ಹೋಗಿ ಉತ್ತೇಜನ ಕೊಡುತ್ತೀರಿ. ನಿಮ್ಮ ಒಂದು ಸಂಬಂಧ ಅವರಿಗೆ ಉತ್ತೇಜನಕ್ಕೆ ಕಾರಣವಾಗ್ತದೆ. ಅವರಿಗೆ ಅವರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ, ಕೇಳ್ತಾರೆ, ಹೇಳ್ತಾ ಇರ್ತಾರೆ. ನೀವು ಸೇವೆ ಮಾಡುತ್ತಾ ಇದ್ದೀರಿ, ಅವರಿಗೆ ಸೇವೆ ಮಾಡ್ತಾ ಇದ್ದೀರಿ. ಓಕೆ, ಸೊ ಸೇವೆ ಮಾಡುವಂತಹ ಆ ಒಂದು ಜನ, ಅವರ ಜೊತೆಗೆ ನೀವು ಕೇಳುತ್ತಾ ಇರುವಾಗ ಏನಾಗ್ತದೆ, ನಿಮಗೆ ಕೇಳಿ ಒಬ್ಬರ ಜೊತೆಗೆ ನೀವು 1 ತಾಸು 2 ತಾಸು ಅಥವಾ ಇನ್ನೊಬ್ಬರ ಜೊತೆ 1-2 ತಾಸು ಟೈಮ್ ಸ್ಪೆಂಡ್ ಮಾಡುವಷ್ಟರೊಳಗಡೆ ನಿಮಗೆ ಸುಸ್ತಾಗ್ಬಿಡ್ತದೆ. ಯಾಕಂದ್ರೆ ನೀವು ಆ್ಯಕ್ಚುಲಿ ಅವರಿಗೆ ಸೇವೆ ಮಾಡ್ತಾ ಇದ್ದೀರಿ, ಅವರ ಧ್ವನಿ ಕಿವಿಗೆ ಹೊಡ್ತಾ ಇದ್ದೀರಿ. ಓಕೆ, ನಮ್ಮ ಈ ಒಂದು ಸಂಬಂಧಗಳಲ್ಲಿ ನಾವು ವಿಶೇಷವಾಗಿ ಈ 3 ಥರದ ಗುಂಪುಗಳನ್ನು ನಾವು ಗುರುತಿಸಬೇಕು. ಓಕೆ, ಈ ಮೊದಲನೆಯ ಗುಂಪು ನಾವು ಉತ್ತೇಜಿಸ್ತಾ ಇದ್ದೇವೆ, ಮೊದಲನೆಯ ಗುಂಪು ಬೆಳೆಸ್ತಾ ಇದ್ದೇವೆ, ಮೊದಲನೆಯ ಗುಂಪು ಪೋಷಿಸ್ತಾ ಇದ್ದೇವೆ. ಓಕೆ, ಇದು ನಾವು ಸೇವೆ ಮಾಡುವಂಥವ್ರು. ನಾನು ಇಲ್ಲಿ ಪರಿಚಯ ಇರುವಂಥವ್ರ ಕುರಿತು ಹೇಳ್ತಾ ಇಲ್ಲ. ಓಕೆ, ನಮ್ಮ ದಿನನಿತ್ಯದ ಸಂಪರ್ಕದಲ್ಲಿ ಇರುವಂಥ ಜನರ ಕುರಿತು ನಾನು ಹೇಳ್ತಾ ಇದ್ದೇನೆ. ಸೊ ಅದರಲ್ಲಿ ಮೊದಲನೆಯದು, ದಿನನಿತ್ಯ ಅವರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ, ತಮ್ಮ ಕಷ್ಟ ದುಃಖ ನಿಮಗೆ ತೋಡ್ಕೊಳ್ತಾರೆ. ನಾವು ವಿಶೇಷವಾಗಿ ವಿಶ್ವಾಸಿಗಳಾಗಿ ನಾವು ಈ ಕಾರ್ಯ ಮಾಡ್ತಾ ಇರಬೇಕು. ಮತ್ತೊಬ್ಬರಿಗೆ ನಾವು ಆಧಾರವಾಗಬೇಕು, ಮತ್ತೊಬ್ಬರ ಧ್ವನಿ ಕೇಳುವುದಕ್ಕಾಗಿ, ಅವರ ಕಷ್ಟ ದುಃಖ ಕೇಳುವುದಕ್ಕಾಗಿ ನಾವು ಸಮಯ ಕೊಡಬೇಕು. ಅದು ದೇವರ ಪ್ರೀತಿಯನ್ನು ಹಂಚಿಕೊಳ್ಳುವಂಥ ವಿಧಾನ. ಆದರೆ ಈಗಾಗಲೇ ನಾನು ಹೇಳಿದಂತೆ, ಬರೀ ನೀವು ಕೊಡುತ್ತಾ ಇದ್ರೆ, ಓಕೆ, ಯಾವಾಗಲೂ ಬರೀ ಕೇಳೋದು. ಓಕೆ, ನಿಮ್ಮ ಜೀವನ ಏನಂತಾರೆ, ಸ್ವಾದ ಕಳೆದುಕೊಳ್ಳುತ್ತದೆ. ನೀವು ಹಿಂಡಿ ಹೋದಂಥ, ಓಕೆ, ಬರಡಾದಂತಹ ಜೀವನಕ್ಕೆ ಅದು ಸಾಗ್ತದೆ. ಅದಕ್ಕೆ ಈ ವಾಕ್ಯ ನಾವು ಓದಿದ್ವಲ್ಲ, ಬಹುಮಂದಿ ಮಿತ್ರರನ್ನ ಹೊಂದುವಂಥ ವ್ಯಕ್ತಿಗೆ ಏನಂತೆ, ಬಹುಮಂದಿ ಗೆಳೆಯರನ್ನ ಸೇರಿಸಿಕೊಂಡವನಿಗೆ ನಾಶನ. ಸೊ ನಮ್ಮ ಸಂಬಂಧದಲ್ಲಿ ನಾವು ಬರೀ ಏನಂತಾರೆ, ಕೊಡುತ್ತಾ ಹೋದರೆ ನಾವು ಹಿಂಡಿ ಹೋದಂಥ ಒಂದು ಸ್ಥಿತಿಗೆ ಸಾಗ್ತದೆ. ನಮ್ಮ ಜೀವಿತದಲ್ಲಿ ಅಂತಹ ಸ್ಥಿತಿ ಆದರೆ ಹಾನಿಗೆ ಒಳಗಾಗ್ತದೆ. ಅನೇಕ ಸೇವಕರ ಸ್ಥಿತಿ ಇದೆ ಆಗಲಿ. ಓಕೆ, ಸ್ನೇಹಿತರಿಲ್ಲ. ಓಕೆ, ಬರೀ ಕೊಡುವುದು. ಸೊ ಆ ಸ್ಥಿತಿಯಲ್ಲಿ ಅವರ ಜೀವನ ಹಿಂಡಿ ಹೋದಂತಹ ಸ್ಥಿತಿ. ಎರಡನೇದು, ನಿಮಗೆ ಸೇವೆ ಮಾಡುವವರಿದ್ದಾರೆ. ಓಕೆ, ನಿಮಗಿಂತ ಹಿರಿಯರು, ನಿಮಗಿಂತ ಅನುಭವಸ್ಥರು, ನಿಮಗಿಂತ ಆತ್ಮಿಕವಾದ ಪ್ರಭುತ್ವ ಹೊಂದಿರುವಂಥವ್ರು. ನಾವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಾಗ ನಮಗೆ
ಅಂತಹ ಸಂಬಂಧಗಳಿದೆ. ನಾನು ಒಬ್ಬ ವ್ಯಕ್ತಿಯ ಕುರಿತು ಪುರುಷೋತ್ತಮ್ ಅಂತ ಅವ್ರ ಬಗ್ಗೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೇನೆ. ಸಡನ್ಲಿ ಅವ್ರು ಫೋನ್ ಕಾಲ್ ಮಾಡಿಬಿಡ್ತಾರೆ, ಹೆಂಗೆ ನಡೆದಿದೆ ಸೇವೆ, ಹೆಂಗೆ ನಡೆದಿದೆ. ಓಕೆ, ಸೊ ನಮ್ಮ ಜೀವಿತದಲ್ಲಿ 2-3 ಜನ ಇದ್ದಾರೆ. ಅವರಿಗೆ ನಮಗೆ ಇರುವಂಥ ಒಂದು ವೇಳೆ ಸಮಸ್ಯೆಗಳು, ನಾವು ಎದುರಿಸುವಂಥ ಸ್ಥಿತಿಗತಿಗಳು, ಇವುಗಳನ್ನ ನಾವು ಹಂಚಿಕೊಳ್ತೇವೆ. ಓಕೆ, ಹಂಚಿಕೊಳ್ತೇವೆ. ಸೊ ಇದು ಹಂಚಿಕೊಳ್ಳುವಂಥ ಸಮಯದಲ್ಲಿ ನನಗೆ ಹೀಗೆ ಅನ್ನಿಸ್ತಾ ಇದೆ, ನನಗಾಗಿ ಪ್ರಾರ್ಥನೆ ಮಾಡಿ, ನಾನು ಎದುರಿಸ್ತಿರುವಂಥ ಈ ಸನ್ನಿವೇಶ ನಿಮ್ಗೇನು ಅನ್ನಿಸ್ತದೆ, ನಿಮ್ಮ ಅಭಿಪ್ರಾಯ ಏನು? ಅವರು ನಮಗಾಗಿ ಪ್ರಾರ್ಥಿಸ್ತಾರೆ. ಸೊ ನಮಗೆ ಉತ್ತೇಜನ ಬೇಕಾದಾಗ ನಾವು ಮತ್ತೊಬ್ಬರ ಆ ಒಂದು ಸಂಬಂಧವನ್ನು ಹುಡುಕಿ ಫೋನ್ ಕಾಲ್ ಮಾಡಿ, ಕೆಲವೊಂದು ಸಾರಿ ಭೇಟಿಯಾಗಿ ನಾವು ಅವರೊಂದಿಗೆ ಸಮಯ ಕಳೀತೇವೆ. ಅವರು ನಮ್ಮನ್ನು ಉತ್ತೇಜಿಸ್ತಾರೆ, ಅವರು ನಮ್ಮನ್ನು ಮೇಲಕ್ಕೆತ್ತುತ್ತಾರೆ, ಅವರು ನಮಗಾಗಿ ಪ್ರಾರ್ಥಿಸ್ತಾರೆ. ನಮಗೆ ಸೇವೆ ಮಾಡುವಂತಹ ಒಂದು ಸಂಬಂಧ. ಓಕೆ, ಸೊ ಅವರಿಗೆ ಒಂದು ವೇಳೆ ನಾವು ಸೇವೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಅವರು ಅನುಭವಸ್ಥರು, ಹಿರಿಯರು, ಅವರಿಗೆ ನಾನು ನಿಮ್ಮ ಸಂಬಂಧ ಪ್ರಾರ್ಥನೆ ಮಾಡ್ತೇನೆ ರೀ, ನಿಮ್ಮ ಸಮಸ್ಯೆ ಏನ್ರಿ, ನೋ. ಆದರೆ ಅವರು ನಮಗಾಗಿ ಸೇವೆ ಮಾಡುವವರಾಗಿ ಇದ್ದಾರೆ. ಒಂದು ವೇಳೆ ನಮ್ಮ ಜೀವನ ಇದೇ ಸ್ಥಿತಿಯಲ್ಲಿ ಸಾಗಿದರೆ ಏನೋ, ನಿನ್ನ ಜೀವನದಲ್ಲಿ ಯಾವಾಗಲೂ ಕೆಲವರು ಈ ರೀತಿಯಾದ ತಪ್ಪನ್ನ ಮಾಡ್ತಾರೆ. ಏನಂತ, ನಿನ್ನ ಜೀವನದ ಈ ಸಂಬಂಧದಲ್ಲಿ ಯಾವಾಗಲೂ ನಿನಗೆ ಸೇವೆ ಮಾಡೋರಿದ್ದಾರೆ, ಯಾವಾಗಲೂ ನಿನಗೆ ಜೀವನದಲ್ಲಿ ಏನೇ ಆದರೂ ಅವ್ರ ಕಡೆ ಕೇಳೋದು, ಜೀವನದಲ್ಲಿ ಯಾವುದೇ ಸ್ಥಿತಿ ಯಾವಾಗಲೂ ಬರೀ ಕೇಳೋದು. ಅವ್ರೇನು ಹೇಳ್ತಾರೆ ಮಾಡೋದು, ಅವ್ರು ಹೇಳ್ತಾರೆ ಮಾಡ್ತಾರೆ. ಆದರೆ ನೀನೇನು ಮಾಡ್ತಾ ಇಲ್ಲ, ಮತ್ತೊಬ್ಬರಿಗೆ ನೀನು ಸಹಾಯ ಆಗ್ತಾ ಇಲ್ಲ, ಮತ್ತೊಬ್ಬರಿಗೆ ನೀನು ಅದೇ ಕಾರ್ಯವನ್ನು ಮತ್ತೊಬ್ಬರಿಗೆ ಮಾಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ರೈಟ್, ಅರ್ಥ ಆಗ್ತಾ ಇದೆಯಾ? ರೈಟ್, ನಿನಗಿರುವ ಕಷ್ಟ, ನಿನಗಿರುವ ಸಮಸ್ಯೆ ಮತ್ತೊಬ್ಬರಿಗೆ ಆ ಹಿರಿಯರಿಗೆ, ಅನುಭವಸ್ಥರಿಗೆ ನೀನು ಹೇಳ್ತಾ ಇದ್ದಿ, ಪ್ರಾರ್ಥನೆ ಮಾಡಿಸಿಕೊಳ್ತಾ ಇದ್ದಿ, ಅವರು ನಿನಗಾಗಿ ಮಾಡ್ತಾ ಇದ್ದಾರೆ, ಆದ್ರೆ ನೀನು ಮಾಡ್ತಾ ಇಲ್ಲ. ಏನಾಗ್ತದೆ ಗೊತ್ತಾ? ಅಂತ ಸಂಬಂಧ ಬೆಳವಣಿಗೆಯನ್ನು ಕಳ್ಕೊಳ್ತದೆ. You will not grow. ಅದು ಆಕ್ಚುಲಿ ಅದೊಂದು ಕ್ರಚ್, ಏನಂತಾರೆ, ಒಂದು ಊರುಗೋಲು. ಓಕೆ, ನೀನು ಬೆಳೆಯುವುದಿಲ್ಲ, ನಿನಗೆ ಈ ಆಧಾರವಾದ ಈ ಕಟ್ಟಿಗೆ ಬೇಕೇ ಬೇಕು. ಯಾವಾಗಲೂ ನಿನಗೆ ಅವ್ರು ಬೇಕೇ ಬೇಕು. ಅವರು ಹೇಳ್ತಾರೆ, ನಿನ್ನ ಬೇರೆ ಯಾವ ಸಂಬಂಧಗಳೇ ಇಲ್ಲ ನಿನಗೆ. ಆ ಊರುಗೋಲು, ಆ ಸಂಬಂಧ ಬರೀ ನಿನಗೆ ಊರುಗೋಲು ಅಂತ ಗೊತ್ತಲ್ಲ. ಇದು ಕಾಲಿಗೆ ಸಮಸ್ಯೆ ಇರುವಂಥವ್ರು ಅದನ್ನು ಸ್ಟ್ರೆಚಸ್, ಅದು ಏನಂತಾರೆ, ಅದನ್ನು ಆತುಕೊಳ್ಳೋದಕ್ಕಾಗಿ ಆಧಾರವಾದ ಒಂದು ಕಟ್ಟಿಗೆಯನ್ನು, ಬಡಿಗೆಯನ್ನು ಉಪಯೋಗಿಸ್ತಾರ, ಆ ಥರದ ಒಂದು ಬಡಿಗೆ. ನಿನ್ಗೆ ಅದನ್ನು ಬಿಟ್ಟರೆ ನೀನು ಬಿದ್ದು ಹೋಗ್ತೀಯ. ನಿನಗೆ ಆ ವ್ಯಕ್ತಿ ಬೇಕೇ ಬೇಕು, ಯಾವಾಗಲೂ ಬೇಕು. ಯಾಕೆ? ಸಮಸ್ಯೆ ಏನು? ನಿನ್ನ ಜೀವನದಲ್ಲಿ ಇನ್ನೊಂದು ಸಂಬಂಧ ಇಲ್ವೇ ಇಲ್ಲ. ಯಾವ ಸಂಬಂಧ? ನೀನು ಮತ್ತೊಬ್ಬರ ಸಮಸ್ಯೆ ಕೇಳಲಿಕ್ಕೆ, ಮತ್ತೊಬ್ಬರೊಂದಿಗೆ ಸಮಯ ಕೊಡೋದಕ್ಕೆ, ಮತ್ತೊಬ್ಬರ ಜೊತೆಗೆ ಏನಂತಾರೆ, ಸಹಾಯವಾಗಿರುವುದಕ್ಕಾಗಿ. ಇದು ನಿಮಗೆ ಸೇವೆ ಮಾಡುವಂಥವರ ಸಂಬಂಧ. ಆದರೆ 3ನೇ ಗುಂಪು ಅದೇ ಸ್ನೇಹಿತರು. ಓಕೆ, ಇದೇ ಸ್ನೇಹ ಸಂಬಂಧ. ಈ ಸ್ನೇಹ ಸಂಬಂಧದಲ್ಲಿ ಈಗ ತಾನೇ ಬಿನಾ ಹೇಳಿದ್ರೆ ಏನಂತೆ, ಇದರಲ್ಲಿ ಕೊಡುವುದು ಇದೆ, ತಗೊಳ್ಳೋದು ಇದೆ. ಓಕೆ, ಒಂದು ಸಂಬಂಧದಲ್ಲಿ ಕೊಡುತ್ತಾ ಇರುವಂಥದ್ದು, ಮತ್ತೊಂದು ಸಂಬಂಧದಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು. ಬಟ್ 3ನೇ ಸಂಬಂಧ ಕೊಡುವುದು, ತೆಗೆದುಕೊಳ್ಳುವುದು. ಈ ಎರಡೂ ಆಗುವ ಸಂಬಂಧವನ್ನೇ ಏನಂತಾರೆ? ಸ್ನೇಹಿತರು. ಇದು ಇಬ್ಬರು ಜೊತೆಯಾಗಿ ನಡೀತಾ ಇದ್ದೇವೆ, ಇಬ್ಬರು ಒಬ್ಬರಿಗೊಬ್ಬರು ಉತ್ತೇಜನ ಕೊಡುವುದಕ್ಕಾಗಿ, ಇಬ್ಬರು ಒಬ್ಬರಿಗೊಬ್ಬರು ಆಧಾರವಾಗುವುದಕ್ಕಾಗಿ. ಸೊ ನೀನು ಸ್ನೇಹಪರವಾಗಿದ್ದೀಯೋ ಇಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಅಷ್ಟೇ ನೀನು ಉತ್ತರಿಸಬೇಕು. ಸ್ನೇಹಿತನಾಗಿದ್ದೀಯೋ ಇಲ್ವೋ ಅನ್ನುವಂಥದ್ದನ್ನು ನೀನು ಉತ್ತರಿಸಬೇಕು. ನಾವು ನಿಜವಾದ ಸ್ನೇಹಿತರಾಗಿದ್ದೇವಾ? ಯಾರಾದರೂ ನಮಗೆ ನಿಜವಾದ ಸ್ನೇಹಿತರಿದ್ದಾರಾ?
ಅಂತ ಪ್ರಶ್ನೆ ಕೇಳಿದರೆ ನಮಗೆ ಈಗ ಆ್ಯಕ್ಚುಲಿ ಏನಾಗ್ಬಿಟ್ಟಿದೆ ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ನಲ್ಲಿ ಮತ್ತು ಈ ಫ್ರೆಂಡ್ ಟರ್ಮ್ ಕಾಮನ್ ಆಗಿ ಉಪಯೋಗಿಸಲ್ಪಟ್ಟು ಆ ಫ್ರೆಂಡ್ ಅನ್ನುವ ಶಬ್ದದ ಅರ್ಥ ಇಲ್ಲ, ಅದರ ಮಹತ್ವ ಗೊತ್ತಿಲ್ಲ ಅಂಥ ದಿನಗಳಲ್ಲಿ ನಾವಿದ್ದೇವೆ. ಸೊ ಕೆಲವು ಲಕ್ಷಣಗಳನ್ನು ನೋಡೋಣ. ನಿಜವಾದ ಸ್ನೇಹದ ಸಂಬಂಧದ ಗುಣಲಕ್ಷಣಗಳು. ಇದರಲ್ಲಿ ಮತ್ತೆ ನಾವು ಬೈಬಲ್ನಲ್ಲೇ ಯೇಸು ಸ್ವಾಮಿ ಯಾವ ರೀತಿಯಾಗಿ ಸ್ನೇಹ ಸಂಬಂಧವನ್ನು ರೂಪಿಸಿದರು, ನಡೆದುಕೊಂಡರು, ಅದರ ಮುಖಾಂತರ ನಾವು ಈ ಸ್ನೇಹ ವಿಶೇಷವಾಗಿ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 43ರಿಂದ 51 ವಚನ ಓದುವಾಗ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇಂಟರಾಕ್ಷನ್, ಸಂಬಂಧ ಸಹವಾಸ ಅಲ್ಲಿ ನಡೀತದೆ, ಸಂಭಾಷಣೆ ನಡೀತದೆ. ಓಕೆ, ಅಲ್ಲಿ ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ, ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡುಕೊಂಡು ನನ್ನನ್ನು ಹಿಂಬಾಲಿಸು ಅಂದನು. ಈ ಫಿಲಿಪ್ಪನು ಬೆತ್ಸಾಯಿದ್ದವನು, ಅಂದರೆ ಅಂದ್ರೆಯ ಪೇತ್ರರ ಊರಿನವನು. ಫಿಲಿಪ್ಪನು ನತಾನಿಯೇಲನನ್ನು ಕಂಡುಕೊಂಡು ಅವನಿಗೆ, ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನು ಮತ್ತು ಪ್ರವಾದಿಗಳು ಬರೆದರು ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ನತಾನಿಯೇಲನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ, ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ ಅಂದಾಗ ಫಿಲಿಪ್ಪನು ಬಂದು ನೋಡು ಅಂದನು. ಇದು ಆ್ಯಕ್ಚುಲಿ ಫ್ರೆಂಡ್ಲಿ ಕನ್ವರ್ಸೇಷನ್ ಇದು. ಓಕೆ, ಬಹಳ ಸ್ನೇಹಪರವಾದ ಒಂದು ಸಂಬಂಧ. ನಾವು ಯಾರಾದರೂ ಒಂದು ವೇಳೆ ನಾವು ಬೇರೆ ಯಾರಾದರೂ ಈ ಚರ್ಚೆಯನ್ನು ನೋಡಿದರೆ, ಒಂದು ವೇಳೆ ಅಪರಿಚಿತರ ಜೊತೆಗೆ ಹಿಂಗಿದೆ ರೀ ಅಂತ ನಾವು ಹೇಳಿದರೆ, ನೇರವಾಗಿ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಈ ಕೆಲವೊಂದು ಸಾರಿ ನೀವು ಕರಿತೀರಿ, ಇಂಥ ಒಂದು ಕಾರ್ಯಕ್ರಮ ಇದೆ ಬರ್ರಿ, ಯಾರು ಬರ್ತಾರೆ ಹೋಗ್ರಿ, ನಮ್ಗೆ ಟೈಮ್ ಇಲ್ಲ ಅಂತಂದರೆ ನಾವೇನು ಹೇಳ್ತೀವಿ, ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಸ್ನೇಹಿತರು ಏನು ಹೇಳ್ತಾರೆ ಗೊತ್ತಾ, ಬಂದು ನೋಡು, ಹೆಸರು ಬಂದು ನೋಡು ಬಂದು ನೋಡು ಅಂದರೆ ಏನು? ಸ್ನೇಹ ಸಂಬಂಧದಲ್ಲಿ ನಾವು ತೀರ್ಪು ಮಾಡುವುದಿಲ್ಲ. ಫಸ್ಟ್ ಗುರುತು. ಓಕೆ, ದ ಎವಿಡೆನ್ಸ್ ಆಫ್ ಟ್ರೂ ಫ್ರೆಂಡ್ಶಿಪ್ ಇಸ್ ದ್ಯಾಟ್ ಯು ವಿಲ್ ನಾಟ್ ಜಡ್ಜ್. ನೀನು ಸ್ವೀಕರಿಸ್ತೀವಿ, ಯು ಆರ್ ಅನ್ ಅಕ್ಸೆಪ್ಟಿಂಗ್ ಪರ್ಸನ್. ನತಾನಿಯೇಲನ ಜೀವಿತ ಅಲ್ಲಿ ಗಮನಿಸುವಾಗ, ನತಾನಿಯೇಲನ ಒಂದು ಸ್ವಭಾವ ಅಲ್ಲಿ ಗಮನಿಸುವಾಗ ಅವನು ಸಂಶಯ ಪಡ್ತಾ ಇದ್ದಾನೆ. ಅವನು ನಜರೇತಿನ ಜನರ ಬಗ್ಗೆ ಬಹಳ ಕೀಳಾಗಿ ವಿಚಾರ ಮಾಡ್ತಾ ಇದ್ದಾನೆ. ಬಡವರು ಅಥವಾ ಬಡತನ, ಈ ಬಡ ಜನರ ಕಡೆಯಿಂದ ಏನೂ ಆಗುವುದಿಲ್ಲ, ಆ ಥರದ ಅಭಿಪ್ರಾಯ ಹೊಂದಿರುತ್ತಾನೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಯೇಸು ಸ್ವಾಮಿಯ ಶಿಷ್ಯರ ಬಳಗ, ಸ್ನೇಹ ಸಂಬಂಧ ಅಂತ ಮಾತಾಡ್ತಾ ಇರುವಾಗ ನಾವು ಗುರುತಿಸ್ಬೇಕು. ಮತ್ತಾಯನ ಒಂದು ಗುಣ, ಅವನು ಯಾವ ಉದ್ಯೋಗದಲ್ಲಿದ್ದನು ನೆನಪಿದೆಯಾ? ಮತ್ತಾಯ ಯಾರು? ಸುಂಕ ಕೂಡಿಸುವವನು. ಸುಂಕ ಕೂಡಿಸುವವನಂದರೆ ಅವರ ಕುರಿತು ಈ ದುರಾಶೆಯುಳ್ಳ ವ್ಯಕ್ತಿ, ಹಣಕ್ಕಾಗಿಯೇ ಬದುಕುತ್ತಿರುವಂಥ ವ್ಯಕ್ತಿ, ತನ್ನ ಮಾನ ಮರ್ಯಾದೆ ದೇಶ ಧರ್ಮ ಎಲ್ಲವನ್ನ ಹಣಕ್ಕಾಗಿ ಮಾರಿಕೊಳ್ಳುವ ವ್ಯಕ್ತಿ ಸುಂಕದವರು ಅಂತ ಆ ರೀತಿಯಾಗಿ ಗುರುತಿತ್ತು. ಇನ್ಫ್ಯಾಕ್ಟ್ ಆ ದಿವಸಗಳಲ್ಲಿ ಯಹೂದ್ಯ ಸಭಾ ಮಂದಿರದಲ್ಲಿ, ದಯವಿಟ್ಟು ಜಾಗ್ರತೆಯಿಂದ ಕೇಳ್ರಿ, ಯಹೂದ್ಯರ ಸಭಾಮಂದಿರದಲ್ಲಿ ಸುಂಕದ ಈ ಒಂದು ಸುಂಕದ ನಾಯಕರು ಅಥವಾ ಅವರ ಅಧಿಕಾರದಲ್ಲಿ ಇರುವಂಥ ಸುಂಕದ ಗುತ್ತಿಗೆದಾರರು ಅಥವಾ ಸುಂಕ ಕೂಡಿಸುವಂಥ ಜನರಿಗೆ ದೇವಾಲಯದಲ್ಲಿ ಪ್ರವೇಶ ಇರಲಿಲ್ಲ. ಓಕೆ, ಆ ದಿವಸಗಳಲ್ಲಿ ಅಂಥವ್ರಿಗೆ ದೇವಾಲಯದಲ್ಲಿ ಪ್ರವೇಶ ಇರಲಿಲ್ಲ. ಆದರೆ ಯೇಸು ಸ್ವಾಮಿ ಶಿಷ್ಯರಾದ್ರ, ಸ್ನೇಹಿತರಾದ್ರ? ಎಸ್, ಸ್ನೇಹಿತನಾದರು. ಪೇತ್ರ, ಯೋಹಾನ, ಯಾಕೋಬ ಅವರ ಉದ್ಯೋಗ ಏನಾಗಿತ್ತು? ಮೀನುಗಾರಿಕೆ. ಇನ್ಫ್ಯಾಕ್ಟ್ ಆ ಮೀನುಗಾರರು ಅಂತ ಹೇಳುವಾಗ ದುರ್ವಾಸನೆ ಅವ್ರ ಕಡೆ. ಓಕೆ,
ಈ ಬೆಸ್ತರು ಅಂತಂದರೆ ಆ ದಿವಸಗಳಿಗೆ ಕೆಟ್ಟ ವಾಸನೆ ಬರ್ತಿತ್ತು ಅವ್ರ ಕಡೆ ಹೋದ್ರಂದ್ರೆ. ಈಗಲೂ ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆ ಆಗ್ತಿರ್ತದೆ. ನಾವು ಉದ್ಯೋಗ ನೋಡಿ ಆ ವಾಸನೆಯ ಸಮಸ್ಯೆ. ಯೇಸು ಸ್ವಾಮಿ ಶಿಷ್ಯರಾಗಿದ್ರ, ಸ್ನೇಹಿತರಾಗಿದ್ರ ಅವರು? ಎಸ್. ಸೊ ಸ್ನೇಹಿತರು ಅಂತ ಹೇಳುವಾಗ ತನ್ನ ಹೃದಯವನ್ನೆಲ್ಲ ಅಲ್ಲಿ ತೋಡಿಕೊಳ್ಳುವ, ಅದರೊಳಗೆ ಏನಪ್ಪ ಒಳ್ಳೆಯದು ಕೆಟ್ಟದ್ದು, ನಾನು ಯಾರ ಕಡೆಗೆ ನನ್ನ ಕಷ್ಟ ದುಃಖ ತೋಡಿಕೊಳ್ತಾ ಇದ್ದೇನೆ, ನನ್ನ ಕಷ್ಟವನ್ನು ದುಃಖವನ್ನು ಸುಖವನ್ನು ಎಲ್ಲವನ್ನ ಕೈಯಲ್ಲಿ ಹಿಡಿದುಕೊಳ್ಳುವಂಥ ವ್ಯಕ್ತಿ ಸಂಬಂಧ ಇದು. ಸೊ ಫಸ್ಟ್, ಒಳ್ಳೆಯ ಸ್ನೇಹಿತನ ಲಕ್ಷಣ, ಅವರು ತೀರ್ಪು ಮಾಡುವುದಿಲ್ಲ, ಜಡ್ಜ್ ಮಾಡುವುದಿಲ್ಲ, ಅವರು ಸ್ವೀಕರಿಸ್ತಾರೆ. ಎರಡನೆಯದು, ನಿಜವಾದ ಸ್ನೇಹಿತರ ಇನ್ನೊಂದು ಲಕ್ಷಣ, ದೃಢೀಕರಿಸುತ್ತಾರೆ, ಸಮ್ಮತಿಸ್ತಾರೆ, ಅಫರ್ಮಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಇಲ್ಲಿ ನೋಡ್ರಿ, ಈ 47ನೇ ವಚನ, ಅಫರ್ಮಿಂಗ್ ಅಂತಂದರೆ ದೃಢೀಕರಿಸುವಂತಹ ಒಬ್ಬ ವ್ಯಕ್ತಿ ಅಂತಂದರೆ ಇದೇ ಯೋಹಾನ 1ರಲ್ಲಿ 47ನೇ ವಚನ. ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನು ಕಂಡು ಅವನ ವಿಷಯವಾಗಿ ಏನು ಹೇಳ್ತಾರೆ? ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ. ವಾಟ್ ಅ ಕಾಂಪ್ಲಿಮೆಂಟ್! ಎಂಥ ಕಾಂಪ್ಲಿಮೆಂಟ್ ಅಲ್ಲ! ಪಾಸಿಟಿವ್ ಸ್ಟೇಟ್ಮೆಂಟ್, ಅಫರ್ಮಿಂಗ್ ಸ್ಟೇಟ್ಮೆಂಟ್, ದೃಢೀಕರಿಸುವಂಥದ್ದು. ಚೆನ್ನಾಗಿ ಕಾಣ್ತಾ ಇದೆಯಾ, ಚೆನ್ನಾಗಿದೆಯಾ, ವಾವ್, ನೀನು ಈ ಥರ ಮಾಡಿದ್ದು ಒಳ್ಳೆಯದು, ನೀನು ಹೀಗಿದ್ಯಾ, ನಿನ್ನಲ್ಲಿ ಕಪಟ ಇಲ್ಲಪ್ಪ, ನೀನು ಏನು ಮಾತಾಡಿದ್ದೆಲ್ಲ ಕರೆಕ್ಟ್ ಮಾತಾಡಿದ್ವಿ, ನೀನು ಹೆಂಗೆ ಮಾಡಿದ್ದೆಲ್ಲ ಅದು ಕರೆಕ್ಟ್ ಮಾಡಿ. ಯಾರು ಹೇಳ್ತಾರೆ ಗೊತ್ತಾ ಇದನ್ನು? ನಿಜವಾದ ಸ್ನೇಹಿತರು ಹೇಳ್ತಾರೆ. ನಿಜವಾದ ಸ್ನೇಹಿತರು ಹೇಳ್ತಾರೆ. ಇದು ದೃಢೀಕರಿಸುವಂಥ ಕಾರ್ಯ. ಇನ್ಫ್ಯಾಕ್ಟ್ ನಾವು ಇದನ್ನು ಗಮನಿಸುವಾಗ ಧಾರ್ಮಿಕತೆ, ಭಕ್ತಿ ಅಂತ ಮಾತಾಡುವಾಗ ಅದು ಒಳಗೆ ಮತ್ತು ಹೊರಗೆ ಎರಡೂ ರೀತಿಯಾಗಿ ಗುರುತಿಸಲ್ಪಡ್ತಾ ಇತ್ತು. ಮೋಸ ಇಲ್ಲ, ವಂಚನೆ ಇಲ್ಲ. ಸೊ ಇಂತಹ ಒಂದು ಸಂಬಂಧವನ್ನು ಗುರುತಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ಅವನ ಸ್ನೇಹಿತರು ಅವನು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅವರಿಗೆ ಇದರ ಬೆಲೆ ಇದೇ ಇಲ್ವೋ ಗೊತ್ತಿಲ್ಲ. ಅವನು ಯಾವನು ಹೋಗಿ ಹೇಳ್ತಾನಲ್ಲ, ಇದು ಯೇಸು ಸ್ವಾಮಿ ನನಗೆ ಸಿಕ್ಕಿದ್ರಂತ ಹೇಳಿದ ಯಾರು? ಫಿಲಿಪ್ಪ. ಅವನಿಗೆ ಆ್ಯಕ್ಚುಲಿ ಇವನು ನಿಜವಾದ ಒಬ್ಬ ಇಸ್ರಾಯೇಲನು, ಇವನಲ್ಲಿ ಕಪಟ ಇಲ್ಲ ಅಂತ ಹೇಳಬೇಕಾಗಿದ್ದಂಥ ಸಂಗತಿ ಕಾಣೋದಿಲ್ಲ. ಆದರೆ ಯೇಸು ಸ್ವಾಮಿ ಅವನನ್ನು ನೋಡಿದ ಕ್ಷಣ ಅವನ ಕುರಿತು ಹೇಳ್ತಾರೆ. ಪ್ರಿಯರೇ, ವಿಶೇಷವಾಗಿ ನಾವು ಒಬ್ಬರನ್ನೊಬ್ಬರು ಯಾರಿಗೆ ನಾವು ಪ್ರೋತ್ಸಾಹಿಸುತ್ತೇವೆ, ಅದು ವಿಶೇಷವಾಗಿ ದೃಢೀಕರಿಸುತ್ತೇವೆ. ಯಾರಿಗೆ ನಾವು ಒಳ್ಳೆಯದಾಗಿತ್ತಪ್ಪ, ಒಳ್ಳೆಯದು ಕೆಲಸ ಮಾಡಿದವರು ಹೇಳುವಾಗ, ಇನ್ಫ್ಯಾಕ್ಟ್ ಒಬ್ಬ ಪಾಸ್ಟ್ರು ಈ ಕತೆ ಹೇಳ್ತಾ ಇದ್ರು ಘಟನೆ. ಯೌವನಸ್ಥರಾಗಿದ್ದಾಗ ಒಂದು ಪ್ರಾರ್ಥನೆ ಮಾಡಲು ಹೇಳಿದಂಥ ಸಮಯದಲ್ಲಿ ಅವರು ಯಾವ್ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಾಗಿತ್ತೋ ಮಾಡಲಿಕ್ಕೆ ಆಗಲಿಲ್ಲ. ಓಕೆ, ಇನ್ಫ್ಯಾಕ್ಟ್ ಏನಂತಾರೆ, ಡಾಕ್ಟ್ರಿನ್ ಪ್ರಕಾರನ ಅವ್ರ ಪ್ರಾರ್ಥನೆ ಇರಲಿಲ್ಲ ಅಂತ. ತತ್ವಬೋಧನೆ, ನಮ್ಮ ಸತ್ಯವೇದದ ತತ್ವಬೋಧನೆಗಳ ಪ್ರಕಾರನೇ ಅವ್ರು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನರ್ವಸ್ ಆಗಿಬಿಟ್ಟಿದ್ರು ಫಸ್ಟ್ ಟೈಮ್ ಅದು ವೇದಿಕೆ ಮೇಲೆ ಪ್ರಾರ್ಥಿಸ್ತಾ ಇದ್ದಾಗ. ಸೊ ಭಾಳ ಆರಾಧನೆ ಮುಗಿದ ಕೂಡಲೇ ಮೊದಲು ಓಡಿ ಹೋಗ್ತೇನೆ ನಾನಂತ ಅವಸರದಿಂದ ಓಡಿ ಹೋಗ್ತಾ ಇದ್ದಾಗ ಅಲ್ಲಿ ಎಂಟ್ರೆನ್ಸ್ನಲ್ಲಿ ಒಬ್ಬ ವಯೋವೃದ್ಧ ಹಿರಿಯ ಸೇವಕರು ಅವರು ಬಂದು ಅವ್ರನ್ನ ನಿಲ್ಲಿಸಿ ಹೇಳ್ತಾರೆ, ಅವ್ರ ಹೆಸರು ಲ್ಯಾರಿ ಅನ್ನುವಂಥ ಈ ಸೇವಕರಿಗೆ ಆ ವಯೋವೃದ್ಧ ಸೇವಕರು ಹೇಳ್ತಾರೆ, ಕೈ ಹಿಡಿದು ಹೇಳ್ತಾರೆ, ಲ್ಯಾರಿ, ಈ ಒಂದು ವಿಷಯ ನಾನು ನಿನಗೆ ಹೇಳಿ ಬಯಸ್ತೇನೆ. ಆ್ಯಕ್ಚುಲಿ ಅವರು ರಿಟೈರ್ಡ್ ಪಾಸ್ಟ್ರು. ಸೊ ಅಂದರೆ ಭಾಳ ವಯಸ್ಸಾಗಿತ್ತು. ಸೊ ಅದಕ್ಕೆ ಮರ್ಯಾದೆ ಕೊಟ್ಟು ನಿಲ್ಲಬೇಕಾಯಿತು. ನಿಂತು ಅವರು ಮಾತು ಕೇಳಿದಾಗ ಅವರೇ ಹೇಳ್ತಾರೆ, ನಾನು ನಿನಗೆ ಒಂದು ವಿಷಯ ಹೇಳ್ತೇನೆ. ನೀನು ದೇವರಿಗಾಗಿ ಏನೆಲ್ಲ ಮಾಡ್ತೀಯೋ, ನೀನು ಮಾಡುವಂಥ ಕೆಲಸ ದೇವರಿಗೋಸ್ಕರ ಯಾವುದೇ ಕೆಲಸ ನೀನು ದೇವರಿಗಾಗಿ ಮಾಡು, ನಾನು ನಿನ್ನ ಜೊತೆಗಿರ್ತೇನೆ. ಓಕೆ, ನಾನು ನಿನ್ನ ಜೊತೆಗಿರ್ತೇನೆ.
ಅಫರ್ಮಿಂಗ್ ಅಂತಾರೆ ಇದಕ್ಕೆ. ಓಕೆ, ನಿಜವಾದ ಸ್ನೇಹಿತರು ಈ ಕೆಲಸ ಮಾಡ್ತಾರೆ. ಮೂರನೇದು, ನಿಜವಾದ ಸ್ನೇಹಿತರ ಲಕ್ಷಣ ಸಾಮರ್ಥ್ಯ ಗುರುತಿಸ್ತಾರೆ. ಈ 40ನೇ ವಚನ 42ನೇ ವಚನ ಯೋಹಾನನ ಮಾತನ್ನು ಕೇಳಿ, ಯೋಹಾನ 1ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಓಕೆ, ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸಿಮೋನ್ ಪೇತ್ರನ ತಂಬನಾದ ಅಂದ್ರೇಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸಿಮೋನನನ್ನು ಕಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನೆಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದನು. ಮೆಸ್ಸಿಯನು ಅಂದರೆ ಕ್ರಿಸ್ತನು. ಯೇಸು ಅವನನ್ನು ನೋಡಿ, ನೀನು ಯೋಹಾನನ ಮಗನಾದ ಸಿಮೋನನು, ಇನ್ನು ಮೇಲೆ ಏನನ್ನಿಸಿಕೊಳ್ಳುವೆ? ಕೇಫನೆನಿಸಿಕೊಳ್ಳುವೆ. ಸಿಮೋನ್ ಪೇತ್ರ ಅವನ್ನ ಆ್ಯಕ್ಚುಲಿ ಏನ್ರಿ, ಕಲ್ಲು ಅಂದರೆ ಈಗ ಬೀದಿ ಒಳಗೆ ಅಲ್ಲಿ ಬಿದ್ದಿರ್ತಾವಲ್ಲ ಸಣ್ಣ ಸಣ್ಣ ಹಳ್ಳು. ಓಕೆ, ಆ್ಯಕ್ಚುಲಿ ಮೂಲ ಹೆಸರು ಒಂದು ಹಳ್ಳು. ಓಕೆ, ಆದರೆ ಯೇಸು ಸ್ವಾಮಿ ಅವನಿಗೆ ಕರೆದು ಹೇಳ್ತಾರೆ, ನೀನು ಹಳ್ಳಲ್ಲಪ್ಪ, ನೀನು ಬಂಡೆ. ವ್ಯತ್ಯಾಸ ಇದೆಯಾ? ಇದೇ ಇಲ್ವಾ? ಯಾಕೆ ಈಗ ಚಪ್ಪಲ್ನಾಗ ಶೂಸ್ನಾಗ ಒಳಗೆ ಸಿಕ್ಕೊಂಡಿರ್ತಾವಲ್ರಿ, ನಡ್ಯಾಕೆ ತ್ರಾಸ ಕೊಡ್ತಿರ್ತಾವ, ಅದಕ್ಕೆ ಹರಳು ಸಿಕ್ಕೊಂಡಿರ್ತೈತೆ ಅಂತ ಹೇಳ್ತಾರೆ ನಾವು. ಹೌದಲ್ಲ, ನಡ್ಯಾಕೆ ತ್ರಾಸ ಆಗ್ತದೆ, ಯಾವಾಗ ಹೊರಗೆ ಹಾಕ್ಬೇಕಂತ ಮನಸ್ಸು ಬರ್ತೈತಿ. ಓಕೆ, ಹರಳು ಬೇರೆ, ಬಂಡೆ ಬೇರೆ. ರೈಟ್, ನೀವು ಚಿತ್ರದುರ್ಗಕ್ಕೆ ಹೋದರೆ ಎಲ್ಲ ದೊಡ್ಡ ದೊಡ್ಡ ಏನು ಬಂಡೆಗಳದು. ಹಂಪಿಗೆ ಹೋದಾಗ ಹಾಸ್ಪಿಟ್ಲಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದೆ. ರೈಟ್, ಆ ಥರದ ಹೆಸರು ಯೇಸು ಸ್ವಾಮಿ ಅವನಿಗೆ ಕೊಡ್ತಾರೆ. ಏನು ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ? ಅವನ ಸಾಮರ್ಥ್ಯ ಗುರುತಿಸ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಅವನ ಸಾಮರ್ಥ್ಯ ಗುರುತಿಸ್ತಾ ಇದ್ದಾರೆ. ನಾವು ಸ್ನೇಹಿತರಾಗಿ ಯಾವಾಗಲೂ ಸ್ನೇಹಿತರಾಗಬೇಕು, ಸ್ನೇಹಿತರಾಗಿ ಉಳಿಬೇಕು ಅಂತಂದರೆ ಬಲಹೀನತೆಯನ್ನು ಗುರುತಿಸಿ ಅವ್ರ ಬಗ್ಗೆ ಹಂಗದನೋ ಹಿಂಗದನವ ಅಂತೇಳಿ ನೀವು ಮಾತಾಡಕತ್ತೀರಿ ಅಂದ್ರೆ ನೀವು ಸ್ನೇಹಿತರಲ್ಲ. ಓಕೆ, ಬಟ್ ಸಾಮರ್ಥ್ಯ ಗುರುತಿಸುವಂಥವ್ರಾದರೆ, ನಿಂದು ಇದು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಿನಗೆ ಇದು ಭಾಳ ಒಳ್ಳೆಯ ಸಾಧ್ಯತೆ ಇದೆ, ಪ್ರೋತ್ಸಾಹ ಮಾಡುವರಾದರೆ ನಾವು ಒಳ್ಳೆಯ ಸ್ನೇಹಿತರಾಗ್ತೇವೆ. ನಾವು ಸಾಮರ್ಥ್ಯ ಗುರುತಿಸ್ಬೇಕು, ಪೊಟೆನ್ಷಿಯಲ್ ಗುರುತಿಸ್ಬೇಕು. ಅವರಲ್ಲಿ ನನ್ನ ಸ್ನೇಹಿತರು ಅಂತ ಹೇಳುವಾಗ, ಈಗ ಮನೆಗೆ ಹೋದರು ಅಂತ ಹೇಳುವಾಗ ಆ್ಯಕ್ಚುಲಿ ನಿಮ್ಮಲ್ಲಿ ಒಬ್ಬರಿಗೆ ಏನೋ ಒಂದು ಒಳ್ಳೆಯ ಅಡುಗೆ ಮಾಡೋದು ಗೊತ್ತಿರ್ತದೆ. ಓಕೆ, ನೀವು ಊಟ ಮಾಡಿದ್ವಿ, ಯಾರು ಮಾಡಿದ್ರಿದು? ಸೂಪರ್, ನೀ ಮಾಡಿದ್ದೆ, ನೆಕ್ಸ್ಟ್ ಟೈಮ್ ನೋಡ ನಿನ್ನ ಕಡೆನ ಮಾಡಿಸ್ತೇನೆ ನಾನು. ಓಕೆ, ಏನು ಉತ್ತೇಜನ ಆಗ್ತದೆ ಇಲ್ರಿ ನಿಮ್ಮ ಕೈಯಾಗ ಆಗಿರುವಂಥ ಕೆಲಸ ಪ್ರೋತ್ಸಾಹಿಸುವಾಗ. ನಿಜವಾದ ಸ್ನೇಹಿತರು ಅದನ್ನು ಮಾಡ್ತಾರೆ. ಆಂಡ್ರ್ಯೂ ಕಾರ್ನೆಗಿ ಅನ್ನುವಂಥ ಒಬ್ಬ ಮಲ್ಟಿಮಿಲಿಯನಿಯರ್ದು ಗರ್ಭ ಶ್ರೀಮಂತ ವ್ಯಕ್ತಿ. ಓಕೆ, ಬಿಲಿಯನಿಯರ್ ಅಂತ ಹೇಳ್ಬೋದು. ಅವ್ರಿಗೆ ಒಂದು ದೊಡ್ಡ ಪ್ರಶ್ನೆ ಕೇಳಲಾಯಿತು. ಏನಪ್ಪ ಅಂದರೆ, ಇವರು ಶತಕೋಟ್ಯಾಧಿಪತಿ, ಆಂಡ್ರ್ಯೂ ಕಾರ್ನೆಗಿ ಶತಕೋಟ್ಯಾಧಿಪತಿ. ಆದರೆ ಅವ್ರ ಕಡೆ ಕೆಲಸ ಮಾಡೋರು ಎಲ್ಲ ಕೋಟ್ಯಾಧಿಪತಿಗಳು. ಓಕೆ, ಇವರು ಶತಕೋಟ್ಯಾಧಿಪತಿ, ಬಟ್ ಇವ್ರ ಕಡೆ ಕೆಲಸ ಮಾಡೋರೆಲ್ಲ ಕೋಟ್ಯಾಧಿಪತಿಗಳು. ಸೊ ಮೀಡಿಯಾದವರು ಪ್ರಶ್ನೆ ಕೇಳಿದ್ರು ಅವ್ರಿಗೆ, ಏನು ಸಾರ್, ಎಂಥ ಫ್ಯಾಕ್ಟ್ರಿ, ಎಂಥ ಕಂಪ್ನಿ ನಿಮ್ಮದು, ನಿಮ್ಮ ಕಡೆ ಕೆಲಸ ಮಾಡೋರೆಲ್ಲ ಕೋಟ್ಯಾಧಿಪತಿಗಳು. ಅದಕ್ಕೆ ಆಂಡ್ರ್ಯೂ ಕಾರ್ನೆಗಿ ಹೇಳಿದರು, ನೋಡ್ರಪ್ಪ, ನನ್ನ ಜೊತೆಗೆ ಕೆಲಸ ಆರಂಭ ಮಾಡ್ದಂಗೆ ಯಾವನೂ ಕೋಟ್ಯಾಧಿಪತಿ ಆಗಿರಲಿಲ್ಲ. ಅರ್ಥ ಆಗ್ತಾ ಇದೆಯಾ? ನನ್ನ ಜೊತೆಗೆ ಕೆಲಸಕ್ಕೆ ಸೇರಿದಾಗ ಅವ್ರು ಯಾರು ಕೋಟ್ಯಾಧಿಪತಿಗಳಾಗಿರಲಿಲ್ಲ. ನಾವು ಈ ಕೆಲಸ ಮಾಡ್ತೇವೆ, ಬಂಗಾರಕ್ಕಾಗಿ ನಾವು ಭೂಗರ್ಭದಲ್ಲಿ ಅಗಿಯುತ್ತಾ ಸಾಗುವಾಗ ಎಷ್ಟು ಮಣ್ಣು, ಅಷ್ಟು ಮಣ್ಣು, ಇಷ್ಟೊಂದು ಮಣ್ಣು ಬಂತು, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ? ಅನೇಕರು ಭಾಳ ತಲೆ ಕೆಡಿಸ್ಕೊಳ್ಳೋದು ಏನು ಗೊತ್ತಾ? ಇಷ್ಟೊಂದು ಮಣ್ಣು. ನೀ ಮಣ್ಣು ಹುಡುಕಾತಿ, ಮಣ್ಣು ಸಿಗ್ತದ. ಬಂಗಾರ ಹುಡುಕು, ರಾಶಿಗಟ್ಟಲೆ ಮಣ್ಣು ಎಸಿತಿ, ಎದಕ್ಕೆ ಗುರಿ ಮಾಡ್ತಿ? ಬಂಗಾರ. ಲುಕ್ ಫಾರ್ ಪೊಟೆನ್ಷಿಯಲ್. ಪ್ರತಿಯೊಬ್ಬರಿಗೂ ವರಗಳನ್ನು ದೇವರು ಕೊಟ್ಟಿದ್ದಾನೆ ಇಲ್ವಾ? ಒಂದೊಂದು ವಿಶೇಷವಾದ ವರಗಳನ್ನು ಕೊಟ್ಟು, ಅದನ್ನು ಬಿಟ್ಟು ಅವ್ನು ಬಂದ್ರಂದ್ರೆ ದುರ್ನಾತ, ಅವ್ನು ಬಂದ್ರಂದ್ರೆ ಬಾಯಾಗಿಂದು ಹೊಲಸು ವಾಸನೆ ಬರ್ತದೆ, ಅವ್ನು ಬಂದ್ರಂದ್ರೆ ಬಟ್ಟೆ ಸರಿಯಾಗಿ ಹಾಕೊಂಡು ಬರಲ್ಲ, ಅವ್ನು ಹಿಂಗೆ, ಅವಳು ಹಿಂಗೆ, ಇವಳು ಹಿಂಗೆ. ಏನು ಗೊತ್ತಾ? ಲುಕ್ ಫಾರ್ ಗೋಲ್ಡ್.
ಹಲ್ಲೆಲೂಯಾ. ಬಂಗಾರ ಹುಡುಕ್ಬೇಕು, ಸಾಮರ್ಥ್ಯ ಗುರುತಿಸ್ಬೇಕು. 4ನೇದು, ನಿಜವಾದ ಸ್ನೇಹಿತರು ಏನು ಮಾಡ್ತಾರೆ ಗೊತ್ತಾ? ತಮ್ಮ ಸ್ನೇಹಿತರಿಗಾಗಿ ಪ್ರಾರ್ಥಿಸ್ತಾರೆ. ಪ್ರೇ. ನೀವು ಪ್ರಾರ್ಥನೆ ಮಾಡ್ತೀರಿ ಸ್ನೇಹಿತರಿಗಾಗಿ? ಲೂಕ 22:32 ಶೋಧನೆ, ಹೋರಾಟ, ಸೇವೆ, ಇವುಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ನೋಡ್ರಿ, ಪೇತ್ರನ ವಿಷಯವಾಗಿ, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು. ಸ್ನೇಹಿತರ ಲಕ್ಷಣ ಇದು. ನಾವು ನಮ್ಮ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸುವಂಥವ್ರಾಗಿರಬೇಕು. ಪ್ರಾರ್ಥಿಸುವಂಥವ್ರು ಪ್ರೇಯರ್ ಲಿಸ್ಟ್ ಮಾಡ್ರಿ. ಓಕೆ, ಪ್ರೇಯರ್ ಲಿಸ್ಟ್ ಮಾಡ್ರಿ, ಅಥವಾ ಪ್ರೇಯರ್ ಫೋಟೋ ಒಂದು ಏನಂತಾರೆ, ನಿಮ್ಮ ಇದು ಮೊಬೈಲ್ನೊಳಗೆ ಫೋಟೋಸ್ ಇರ್ತಾವಲ್ಲ, ಆ ಒಂದು ಫೋಟೋ ಅದನ್ನು ಇಟ್ಕೊಂಡು ಅದು ಫೋಟೋಸ್ ನೋಡಿ ಅವರು ನೆನಪು ಮಾಡಿಕೊಂಡು ಅವರಿಗಾಗಿ ಪ್ರಾರ್ಥಿಸುವಂಥದ್ದು. ಬಟ್ ಪ್ರಾರ್ಥಿಸ್ಬೇಕು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೋಸ್ಕರ ಯೇಸು ಸ್ವಾಮಿ ತನ್ನ ಸ್ನೇಹಿತರೆಂದು ಕರೆದಂಥ ಶಿಷ್ಯರಿಗೋಸ್ಕರ ಆತನು ಪ್ರಾರ್ಥಿಸಿದನು. ನಮ್ಮಲ್ಲಿ ನಮ್ಮ ಪ್ರಾರ್ಥನೆಯ ಜೀವಿತದ ಕುರಿತು ಅನೇಕ ಸಂಗತಿಗಳನ್ನು ಕಲಿತಿದ್ದೇವೆ. ಕಳೆದ ತಿಂಗಳು ಪೂರ್ತಿ ನಾವು ಪ್ರಾರ್ಥನೆಯ ಕುರಿತು ಅನೇಕ ವಿಷಯಗಳನ್ನು ನಾವು ಕಲಿತಿದ್ದೇವೆ. ಆದರೆ ನಮ್ಮ ಸ್ನೇಹಿತರಿಗೋಸ್ಕರ ಸಹ ನಾವು ಪ್ರಾರ್ಥಿಸ್ಬೇಕು. ಯಾಕಂದರೆ ಯೇಸು ಸ್ವಾಮಿ ಸ್ವತಃ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದನು. ಹಲ್ಲೆಲೂಯಾ. ನಾವು ಪ್ರಾರ್ಥಿಸುವಂಥವ್ರಾಗಿರಬೇಕು. ನಾನು ಅನೇಕ ಸಾರಿ ಹೇಳ್ತೇನೆ, ನನ್ನ ರೂಮ್ನಲ್ಲಿ ಹಿಂದೆ ಬಾಗಿಲಿನ ಹಿಂದ್ಗಡೆ ಲಿಸ್ಟ್ ಅಟ್ಯಾಚ್ ಇರ್ತಿತ್ತು, ಏನೋ ಅವರಿಗಾಗಿ ಹೆಸರಾಗಿ ಪ್ರಾರ್ಥಿಸುವಂಥದ್ದು. 5ನೆಯ ಗುರುತು, ನಿಜವಾದ ಸ್ನೇಹಿತರ ಲಕ್ಷಣ. ಯೋಹಾನನ ಸುವಾರ್ತೆ 21ನೇ ಅಧ್ಯಾಯದೊಳಗೆ ಆ ಘಟನೆ ಆಗ್ತದೆ. ಸ್ನೇಹಿತನಂತ ಹೇಳಿಕೊಂಡಂಥ ಪೇತ್ರ 3 ಸಾರಿ ಯೇಸು ಸ್ವಾಮಿಯನ್ನು ನಾನು ಅರಿಯೇ ಅಂತ ಅರಿಕೆ ಮಾಡಿದ್ದಾನೆ. ಆದರೆ ಈಗ ಆ ಇಬ್ಬರು ಸ್ನೇಹಿತರು ಒಬ್ಬರನ್ನೊಬ್ಬರು ಭೇಟಿ ಆಗ್ತಾ ಇದ್ದಾರೆ. ಯೋಚನೆ ಮಾಡ್ರಿ, ದ್ರೋಹ ಮಾಡಿರುವ ಸ್ನೇಹಿತ. ಓಕೆ, ದ್ರೋಹ ಮಾಡಿರುವ ಸ್ನೇಹಿತ ಯಾರಿಗೆ ದ್ರೋಹ ಮಾಡಿದನೋ ಆ ವ್ಯಕ್ತಿ ಮತ್ತು ಆತನು ಈಗ ಇಬ್ಬರು ಒಬ್ಬರಿಗೊಬ್ಬರು ಭೇಟಿ ಆಗ್ತಾ ಇದ್ದಾರೆ. ಸ್ನೇಹದ ಇನ್ನೊಂದು ಲಕ್ಷಣ ಏನು ಗೊತ್ತಾ? ನಾವು ನಿನ್ನ ಸ್ನೇಹಿತನು ನಿನಗೆ ಮೋಸ ಮಾಡುವಾಗ ನೀನು ನಿಜವಾದ ಸ್ನೇಹಿತನಾಗಿದ್ದರೆ ಅವನನ್ನು ಕ್ಷಮಿಸ್ಬೇಕು. ನಾವು ನೋಡ್ತೇವಲ್ಲ 15ರಿಂದ, ಯೋಹಾನ 21:15 ಅದನ್ನು ನೋಡ್ತೇವೆ. ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳ್ತಾ ಇದ್ದಾನೆ. 16ನೇ ವಚನ ಆದಾಗ ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ. 2ನೇ ಸಾರಿ. 17ನೇ ವಚನ 3ನೇ ಸಾರಿ ಆತನು 3ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ನಾವು ಯಾರಾದರೂ 3 ಸತಿ ನನ್ನ ಹೆಸರು ಕೆಡ್ಸಾನ, 3 ಸತಿ ನಮ್ಮ ಕೈ ಕೊಟ್ಟಾನಂತಂದರೆ ಸತ್ರು ಏನದು ಇದಕ್ಕೆ ಬರಬಾರ್ದು. ನನ್ನ ದಿಕ್ಕಿಗೆ ಒಳಬಾರ್ದು ನೀನು. ಓಕೆ, ಏನೆಲ್ಲ ನಿರ್ಧಾರ ಮಾಡಿಬಿಡ್ತೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ನೋಡ್ರಿ, ಆತನು ಅವನನ್ನು ಕ್ಷಮಿಸಿರುವುದರ ಗುರುತು ಅಲ್ಲಿ ನಾವು ಕಾಣ್ತೇವೆ. ಪ್ರೀತಿಸ್ತೀಯನಪ್ಪ, ತಪ್ಪಾಗೈತಿ, ಬಟ್ ನನ್ನನ್ನು ಪ್ರೀತಿಸ್ತೀಯ. ನಿಜವಾದ ಸ್ನೇಹಿತರು ಒಬ್ಬರನ್ನೊಬ್ಬರು ಕ್ಷಮಿಸ್ತಾರೆ. 6ನೆಯ ಗುರುತು, ಬಿದ್ದಿರುವಾಗ ಎತ್ತಾರೆ. ನಿಜವಾದ ಸ್ನೇಹಿತರು ನಾವು ಬಿದ್ದಿರುವಾಗ ಎತ್ತಾರೆ. ಜ್ಞಾನೋಕ್ತಿ 17:17 ಹೇಳುತ್ತದೆ, ಮಿತ್ರನ ಪ್ರೀತಿಯು 17:17 ನೋಡ್ರಿ. ನಿಮ್ಮ ಫ್ರೆಂಡ್ಶಿಪ್ ಡೇದಾಗ ನಿಮ್ಮ ಫ್ರೆಂಡ್ಸ್ಗೆ ಇದು ಬೈಬಲ್ ಹಿಂಗೆ ಹೇಳ್ತದಂತೇಳಿ ಮೆಸೇಜ್ ಮಾಡ್ರಿ. ಜ್ಞಾನೋಕ್ತಿ 17:17 ಏನಂತ ಹೇಳ್ತಿದ್ರಿ? ಮಿತ್ರನ ಪ್ರೀತಿಯು ನಿರಂತರ.
ಸಹೋದರನ ಜನ್ಮವು ಆಪತ್ತಿನಲ್ಲಿ ಸಾರ್ಥಕ. ಓಕೆ, ನಾವು ನಮ್ಮ ಸಂಬಂಧಿಕರು, ಅದರಲ್ಲಿ ಸಹೋದರ ಸಹೋದರಿ, ಅವರು ಯಾವಾಗ ಮುಖ್ಯವಾಗಿ ಪಾತ್ರ ವಹಿಸ್ತಾರೆ? ನೀನು ಆಪತ್ತಿನೊಳಗಿದ್ದಾಗ, ಡೇಂಜರ್ನೊಳಗಿರುವಾಗ ನಿನ್ನ ಕುಟುಂಬದವರು ಸಹಾಯಕ. ಆದರೆ ಮಿತ್ರನ ಪ್ರೀತಿ ನಿರಂತರ, ಎಲ್ಲ ಟೈಮ್. ನೀನು ಖುಷಿಯಾಗಿರು, ಅವ್ರು ನನ್ನ ಸ್ನೇಹಿತರು. ನೀನು ದುಃಖದಲ್ಲಿರು, ಅವ್ರು ನಿನ್ನ ಸ್ನೇಹಿತರು. ನಾವು ಅನೇಕರ ಒಂದು ಸ್ನೇಹ ಸಂಬಂಧ ಒಳ್ಳೆಯ ದಿವಸಗಳಲ್ಲಿ ಮಾತ್ರ. ಓಕೆ, ಎಲ್ಲ ಇದ್ದಾಗ ಮಾತ್ರ. ಏನು ಇಲ್ದಾಗ ಏನಾಯ್ತು ಗತಿ? ನೋ. ಇನ್ಫ್ಯಾಕ್ಟ್ ನಾವು ಪ್ರಸಂಗಿ 4, 9, 10 ವಚನ ನೋಡ್ತೇವೆ. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಏನು ಮಾಡ್ತಾನೆ? ಇನ್ನೊಬ್ಬನು ಎತ್ತುವನು. ಬಿದ್ದಾಗ ಎತ್ತುವವನು ಇನ್ನೊಬ್ಬ ನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಈಗ ಅನೇಕ ನಮ್ಮ ಯವನಸ್ಥ ಮಕ್ಕಳು ಈ ಸನ್ನಿವೇಶವನ್ನು ಎದುರಿಸ್ತಾ ಇದ್ದಾರೆ. ಪರಸ್ಥಳಕ್ಕೆ ಉದ್ಯೋಗಕ್ಕಾಗಿ ಹೋಗುವಾಗ ಏನಾಗ್ತದೆ? ಮನೆಯಲ್ಲಿ ಇದ್ದಾಗ, ಹುಬ್ಳಿ ಅಥವಾ ಇಲ್ಲಿ ಇರುವಂಥ ಸಮಯದಲ್ಲಿ ಇಲ್ಲಿ ಒಬ್ಬರಿಗೊಬ್ಬರು ಸ್ನೇಹಿತರು ಇರ್ತಾರೆ, ಒಬ್ಬರಿಗೊಬ್ಬರು ಕಾಳಜಿ ಮಾಡೋರು ಇರ್ತಾರೆ. ಪರಸ್ಥಳಕ್ಕೆ ಹೋಗುವಾಗ ಇದೇ ಗತಿ. ಏನು? ಬೀಳ್ತಾರೆ, ಎತ್ತುವವರಿಲ್ಲ. ಬಿದ್ದ ಸ್ಥಿತಿಯಲ್ಲಿ ಅವರು ಕುಸಿದು ಹೋಗುವಂಥ ಸ್ಥಿತಿಗತಿಗಳು ನಾವು ಕಾಣ್ತೇವೆ. ಪರಸ್ಥಳಕ್ಕೆ ಹೋಗುವಾಗ ಸ್ನೇಹಿತರೇ ಇಲ್ಲ. ಇನ್ಫ್ಯಾಕ್ಟ್ ಸ್ನೇಹಿತರೇ ಇಲ್ಲ ಅಷ್ಟೇ ಅಲ್ಲ, ಆಳವಾದ ಆತ್ಮಿಕ ಸ್ನೇಹ ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಭಯ, ಹೆದರಿಕೆ ಏನಾಗ್ತದೆ ಎಂಬುದಾಗಿ. ನಿಜವಾದ ಸ್ನೇಹಿತರು, ನಾವು ಯಾರಾದರೂ ನನ್ನ ಸ್ನೇಹಿತರು ಬಿದ್ದರೆ ನಾವೇನು ಮಾಡ್ತೇವೆ? ಅವರನ್ನು ಮೇಲಕ್ಕೆತ್ತುತ್ತೇವೆ. ಕೊನೆಯದಾಗಿ ಮಹತ್ವದ 7ನೆಯ ಒಂದು ಗುರುತು, ದೊಡ್ಡ ವಿಷಯವನ್ನೇ ದೊಡ್ಡದಾಗಿ ಮಾಡಬೇಕು ನಾವು. ಏನು ಗೊತ್ತಾ? ಸ್ನೇಹಿತರು ನಾವು ಸಂಧಿಸ್ತೇವೆ. ನಾವು ಚಾ ಕುಡಿಲಿಕ್ಕೆ ಹೋಗ್ಬೋದು, ನಾವು ಊಟ ಮಾಡ್ಬೋದು, ನಮ್ಮ ಬರ್ತ್ಡೇ ಮತ್ತು ನಮ್ಮ ಆ್ಯನಿವರ್ಸರಿ ಮತ್ತು ಇವೆಲ್ಲಗಳಿಗಾಗಿ ನಾವು ಕರಿಬೋದು. ನಿಮ್ಮ ಮನೆಯಲ್ಲಿ ದುಃಖದ ಸನ್ನಿವೇಶ ಆಗುವಾಗ, ಆಸ್ಪತ್ರೆ ಅಡ್ಮಿಟ್ ಆದರು ಅಥವಾ ಏನೋ ಯಾರೋ ತೀರ್ಕೊಂಡ್ರು, ಅವ್ರ ಸ್ನೇಹಿತರು ಇದ್ದೇ ಇರ್ತಾರೆ. ಭಾಳ ಇಂಪಾರ್ಟೆಂಟ್. ಮೇಜರ್ ಸಮಯದಲ್ಲಿ ಇರ್ತಾರೆ. ಆದರೆ ವಿಶ್ವಾಸಿಗಳು ನಾವು ಇದನ್ನು ನೆನ್ಪಿಟ್ಕೊಳ್ಬೇಕು. ಮೇಜರ್ ಅಂದರೆ ಬಹಳ ಮುಖ್ಯವಾದ ವಿಷಯಗಳಲ್ಲಿ ನಾವು ಸ್ನೇಹಿತರಿಗೆ ಬಹಳ ಮಹತ್ವ ಕೊಡ್ತೇವೆ. ಆದರೆ ಸ್ನೇಹಿತರಿಗೆ ನಾವು ಮುಖ್ಯವಾದ ವಿಷಯವನ್ನು ಮುಖ್ಯವಾಗಿ ಹೇಳುತ್ತಾ ಇರಬೇಕು. ನಿಜವಾದ ಸ್ನೇಹಿತರು ಯೋಹಾನ 14:6 ನಾವು ನೋಡ್ತೇವೆ. ಯೋಹಾನ 14:6 ಯೇಸು ಅವನಿಗೆ ಏನಿದು ಮುಖ್ಯವಾದ ವಿಷಯ? ನಾನೇ ಮಾರ್ಗ, ಸತ್ಯ, ಜೀವ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಇದನ್ನು ನಾವು ಬಹಳ ಸ್ನೇಹಪರವಾಗಿ ನಾವು ಇತರರಿಗೆ ಯಾಕಂದರೆ ಇದು ಬಹಳ ಮುಖ್ಯವಾದ ವಿಷಯ. ಓಕೆ, ನಾವು ಸತ್ತಾಗ ಹೋಗುವಂಥದ್ದು ಎಷ್ಟು ಮುಖ್ಯವೋ, ಮದುವೆಗೆ ಕರೆದಾಗ ಹೋಗುವಂಥದ್ದು ಎಷ್ಟು ಮುಖ್ಯವೋ, ಅವರ ಬರ್ತ್ಡೇಗೆ ಹೋಗುವಂಥದ್ದು ಎಷ್ಟು ಮುಖ್ಯವೋ, ಆ್ಯನಿವರ್ಸರಿಗಳಿಗೆ ಹೋಗುವಂಥದ್ದು ಎಷ್ಟು ಮುಖ್ಯವೋ, ಅಷ್ಟೇ ಮುಖ್ಯವಾದದ್ದು ಇದು ಸತ್ಯ. ಏನಂದರೆ ನಾನು ನಂಬಿರುವಂಥ ಸಂಗತಿ ಇದು. ಯೇಸು ಸ್ವಾಮಿ ಮಾರ್ಗ, ಜೀವ, ಸತ್ಯ ಆಗಿದೆ. ಮುಖ್ಯವಾದ ವಿಷಯವಿದು. ಯೋಹಾನ 3:3 ಬಹಳ ನೇರವಾಗಿ ಆ ನಿಕೋದೇಮನಿಗೆ ಹೇಳಿದಂಥ ಮಾತು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟಿದರೆ ಅವನು ದೇವರ ರಾಜ್ಯಕ್ಕೆ ಕಾಣಲಾರನು. ಅದನ್ನು ನಾವು ಪ್ರಾರ್ಥಿಸ್ತಾ ಅವರಿಗೆ ಹೇಳುವಾಗ ಅವರು ಕ್ರಿಸ್ತನ ಕಡೆಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. ನಾವು ಬರೀ ಫ್ರೆಂಡ್ಶಿಪ್ ಆದರೆ ಆ ಫ್ರೆಂಡನ್ನು ದೇವರ ಜೊತೆಗೆ ನಾವು ಸಂಬಂಧಕ್ಕೆ ನಡೆಸದೆ ಹೋದರೆ ನಮ್ಮ ನಿಜವಾದ ಸ್ನೇಹ ಇಲ್ಲವೇ ಇಲ್ಲ. ಯಾಕಂದರೆ ವ್ಯಕ್ತಿಗತವಾಗಿ ನಾನು ಅಂಥ ಅನೇಕ ಸಾಕ್ಷಿಗಳನ್ನ ಹೇಳ್ಬೋದು, ಯಾರನ್ನು ಆತ್ಮಿಕತೆಗೆ ನಡೆಸಿದೆ. ಸ್ನೇಹಿತರವರು ಇದೇ ಓಣಿಯಲ್ಲಿದ್ದವರು ಕೂಡ. ಓಕೆ, ಅಂಥ ಸ್ನೇಹಿತರು ಇವಾಗ ಸೇವೆಯಲ್ಲಿ ಇರುವಂಥದ್ದು ಅಥವಾ ನಾಯಕತ್ವದಲ್ಲಿ ಇರುವಂಥದ್ದು. ಈ ಸ್ನೇಹ ಸಂಬಂಧ ನಾವು ಒಂದು ವೇಳೆ ಆರಂಭಿಸಿದ್ದು
ಒಂದು ಮನೆಯಲ್ಲಿ ಅಂತಂದರೆ ಅವ್ರ ಮನೆಯಾಗ ಆಡು ಇರ್ತಿದ್ವು, ನಾವು ಕೂಡಿ ಆಡು ಮೇಯ್ಸಕ್ಕೆ ಹೋಗ್ತಿದ್ವಿ. ಓಕೆ ಓಕೆ ಇವಾಗ ಆಡು ಮ್ಯೂಸಿಯಮ್ದಾಗ ಕಾಣುವಂಥ ಸ್ಥಿತಿ ಬಂದಿದೆ. ಬಟ್ ಅವಾಗಿನ ಕಾಲದಾಗೆಲ್ಲ ಸಿಗ್ತಿತ್ತು, ನಾವು ಮೇಯ್ಸೋಕೆ ಹೋಗ್ತಿದ್ವಿ. ಬಟ್ ಅದೇ ಕುಟುಂಬದಿಂದ, ಅದೇ ಆ ಒಂದು ಸ್ನೇಹ ಸಂಬಂಧದಿಂದ ಈಗ ಒಬ್ಬ ಸೇವಕನಾಗಿ ನಿಲ್ಲುವಂಥ ಸಾಧ್ಯತೆ, ರಕ್ಷಣೆ ಹೊಂದುವಂಥ ಒಂದು ಅನುಭವ ನನ್ನ ಮನೆಯಲ್ಲಿ, ನನ್ನ ಮೇಲಿನ ಕೋಣೆಯಲ್ಲಿ ಅವನ ಜೊತೆಗೆ ನಿರಂತರವಾಗಿ ಈ ಒಂದು ಮಾತು, ಇದೆಲ್ಲ ಸರಿಯಪ್ಪ, ಬೆಸ್ಟ್ ಫ್ರೆಂಡ್. ಬಟ್ ನನಗೆ ಚಿಂತೆ ಏನಂದ್ರೆ ಹೊಸದಾಗಿ ನೀನು ಹುಟ್ಟಬೇಕು. ಓಕೆ, ನೀನು ಈ ಮಾರ್ಗ ಹಿಡಿಬೇಕು. ಯಾರ ಮಾರ್ಗ? ಆತನ ಹೇಳಿರುವಂಥ ಮಾರ್ಗ. ನಾನೇ ಮಾರ್ಗ, ಸತ್ಯ, ಜೀವ ಅಂತ ಹೇಳಿರುವ ಆತನ ಮಾರ್ಗ ಹಿಡಿಯೋವರೆಗೆ ನಿನ್ನ ಜೀವನದೊಳಗೆ ನಿಜವಾದ ಅರ್ಥ ಇಲ್ವೇ ಇಲ್ಲ. ಒಂದು ವೇಳೆ ಒಂದು 100 ಸಾರಿ ಈ ಮಾತು ಹೇಳಿರ್ಬೋದು, 100 ಸಾರಿಗಿಂತ ಹೆಚ್ಚು ಈ ಮಾತು ಹೇಳಿರು. ಆವಾಗ ಒಂದು ದಿವಸ ಮಧ್ಯಾಹ್ನ ಈ ವ್ಯಕ್ತಿ ಮನೆಗೆ ಬಂದು, ನೀ ಹೇಳುವಂತ ನನ್ನ ತಲೆ ತಿನ್ನಾಕತ್ಬಿಟ್ಟೈತಿ ಇವಾಗ. ಓಕೆ, ಏನು ಮಾಡ್ಬೇಕು ಹೇಳಿ, ನನಗೂ ರಕ್ಷಣೆ ಹೊಂದ್ಬೇಕು, ನಾನು ರಕ್ಷಣೆ ಹೊಂದ್ಬೇಕು, ಏನು ಮಾಡ್ಬೇಕು ಹೇಳಿ. ಓಕೆ ಫ್ರೆಂಡ್ಸ್, ನಾವು ವಿ ಆರ್ ಪ್ಲೇಯಿಂಗ್, ವಿ ಆರ್ ಎಂಜಾಯಿಂಗ್ ಎಲ್ಲ. ಬಟ್ ಈ ಮಾತು ಕೂಡ, ಇದಕ್ಕೆ ಐತಿಹಾಸಿಕವಾದ ಇನ್ನೊಂದು ಘಟನೆ ಹೇಳಿ ನಾವು ಮುಕ್ತಾಯಗೊಳಿಸ್ತೇವೆ. ಜಾನ್ ನ್ಯೂಟನ್ ಅನ್ನುವಂಥ ಒಬ್ಬ ಸೇವಕರು. ಜಾನ್ ನ್ಯೂಟನ್ ಅನ್ನುವಂಥ ಸೇವಕರು, ಯಾರಿಗಾದ್ರೂ ಗೊತ್ತಾ ನಿಮ್ಗೆ ಹೆಸರು ಇದು? ಈಗ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಇರುವಂಥ ಜಾನ್ ನ್ಯೂಟನ್ ಅಲ್ಲ, ಬಟ್ ಒಬ್ಬರು ಇತಿಹಾಸ 17ನೇ ಶತಮಾನದೊಳಗೆ ಇದ್ದಂಥ ಒಬ್ಬ ಸೇವಕರು. ಅವ್ರ ಹೆಸರು ಜಾನ್ ನ್ಯೂಟನ್. ಯಾರಿಗಾದ್ರೂ ಗೊತ್ತಿದೆಯಾ ಜಾನ್ ನ್ಯೂಟನ್ ಯಾರಂತ? ಇಲ್ಲ. ಎಷ್ಟು ಜನಕ್ಕೆ ಅಮೇಝಿಂಗ್ ಗ್ರೇಸ್ ಹಾಡು ಗೊತ್ತಿದೆಯಾ? ರೈಟ್, ಓಕೆ. ಅಮೇಝಿಂಗ್ ಗ್ರೇಸ್, ಎಂಥ ಶ್ರೇಷ್ಠವಾದ ಕೃಪೆ. ಓಕೆ, ದಟ್ ಸೇವ್ಡ್ ಅ ರಿಚ್ ಲೈಕ್ ಮೀ. ಓಕೆ, ಜಾನ್ ನ್ಯೂಟನ್ ಮೂಲತಃ ಅವರು ಒಬ್ಬ ಆಫ್ರಿಕಾ ದೇಶದ ಗುಲಾಮರನ್ನು ಸೆರೆ ಹಿಡಿದು ಕರೆತಂದು ಅವರನ್ನು ಮಾರಾಟ ಮಾಡಿ ಕ್ರೂರವಾಗಿ ಅವರೊಂದಿಗೆ ವರ್ತಿಸ್ತಾ ಇದ್ದಂಥ ಒಬ್ಬ ವ್ಯಾಪಾರಿ ಜಾನ್ ನ್ಯೂಟನ್. ಅವರು ರಕ್ಷಣೆ ಹೊಂದಿದ್ರು. ಅವರು ಬರೆದ ಹಾಡಿದ ಅಮೇಝಿಂಗ್ ಗ್ರೇಸ್, ಹೌ ಸ್ವೀಟ್ ದ ಸೌಂಡ್. ಓಕೆ, ಅವರ ಒಂದು ಸ್ಟೇಟ್ಮೆಂಟ್ ಬಹಳ ವಿಶೇಷವಾದದ್ದು. ನಾನು ಒಬ್ಬ ಮಹಾಪಾಪಿ, ಆದರೆ ನನಗಾಗಿ ಒಬ್ಬ ಮಹಾರಕ್ಷಕನಿದ್ದಾನೆ. ಓಕೆ, ನಾನು ಒಬ್ಬ ಮಹಾಪಾಪಿ, ನನಗೊಬ್ಬ ರಕ್ಷಕನಿದ್ದಾನೆ. ಅವರು ಗ್ರಂಥಕರ್ತರು, ಲೇಖಕರು, ಬೋಧಕರು, ಹಾಡುಗಳನ್ನು ಬರೆದವರು, ಅದೆಲ್ಲ ವಿಶೇಷವಾದದ್ದು. ಆದರೆ ಅವರ ವಿಶೇಷವಾದ ಸೇವೆ ಸ್ನೇಹ. ಓಕೆ, ಸ್ನೇಹದ ಸೇವೆ. ಅವರು ತಮ್ಮ ಸ್ನೇಹದ ಸಂಬಂಧದಲ್ಲಿ ಯಾರ್ಯಾರ ಜೀವಿತಗಳ ಮೇಲೆ ಯಾವ ಪ್ರಭಾವ ಬೀರಿದ್ರು ಅನ್ನುವಂಥದ್ದನ್ನು ಗಮನಿಸೋಣ. ಅವರ ಸ್ನೇಹಿತರಾಗಿ ವಿಲಿಯಂ ಕೂಪರ್ ಅನ್ನುವಂಥ ಒಬ್ಬ ಸ್ನೇಹಿತರನ್ನು ಮಾಡಿಕೊಂಡ್ರು. ಈ ವ್ಯಕ್ತಿಗೆ ದೊಡ್ಡ ಸಮಸ್ಯೆ ಏನಂದರೆ ಮಾನಸಿಕವಾಗಿ ವ್ಯಾಕುಲತೆಗೆ, ಡಿಪ್ರೆಷನ್ಗೆ ಒಳಗಾದಂಥ ಒಬ್ಬ ವ್ಯಕ್ತಿಯರು. ಆದರೆ ನ್ಯೂಟನ್ ಅವರನ್ನು ಕೈ ಬಿಡಲಿಲ್ಲ. ಹಿ ರೀಚ್ಡ್ ಔಟ್. ಅವರನ್ನು ಹುಡುಕಿ ಆ ವಿಲಿಯಂ ಕೂಪರ್ ಜೊತೆಗೆ ಸ್ನೇಹಿತರಾದರು. ಈ ವಿಲಿಯಂ ಕೂಪರ್ ಅನ್ನುವಂತಹ ವ್ಯಕ್ತಿ ರಕ್ಷಣೆ ಮಾರ್ಗಕ್ಕೆ ಬಂದದ್ದು ಅಷ್ಟೇ ಅಲ್ಲ, ಅವರು ಸಹ ಹಾಡುಗಳನ್ನು ಬರೆಯೋದಕ್ಕೆ ಆರಂಭಿಸಿದರು. ಇನ್ಫ್ಯಾಕ್ಟ್ ಜಾನ್ ನ್ಯೂಟನ್, ವಿಲಿಯಂ ಕೂಪರ್ ಅವರ ಜೀವಿತದಲ್ಲಿ ಬರದೇ ಹೋಗಿದ್ರೆ, ಡಿಪ್ರೆಷನ್ ನಿಮಿತ್ತ, ವ್ಯಾಕುಲತೆಯ ನಿಮಿತ್ತ ವಿಲಿಯಂ ಕೂಪರ್ ಆತ್ಮಹತ್ಯೆ ಮಾಡಿಕೊಳ್ತಿದ್ರು. ಆದರೆ ಜಾನ್ ನ್ಯೂಟನ್ ಆ ವ್ಯಕ್ತಿಗಾಗಿ ಸಮಯ ಕೊಟ್ಟರು, ಆ ವ್ಯಕ್ತಿ ಜೊತೆಗೆ ಸಮಯ ಕೊಟ್ಟರು, ಉತ್ತೇಜಿಸಿದ್ರು. ಸೊ ಇಂಗ್ಲಿಷ್ನಲ್ಲಿ ಒಂದು ಬಹಳ ಹೆಸರುವಾಸಿಯಾದ ಹಾಡಿದೆ, ದೇರ್ ಇಸ್ ಅ ಫೌಂಟೇನ್ ಫಿಲ್ಡ್ ವಿತ್ ಬ್ಲಡ್. ಕೇಳಿದ್ದೀರಾ? ಯೇಸುವಿನ ರಕ್ತದಲ್ಲಿರುವ ಸಾಮರ್ಥ್ಯದ ಒಂದು ವಿಶೇಷವಾದ ಹಾಡು ಇದು. ಆ್ಯಕ್ಚುಲಿ 17ನೇ ಶತಮಾನದಲ್ಲಿ ರಚಿಸಲ್ಪಟ್ಟ ಹಾಡು. ಇದನ್ನು ಬರೆದವರು ಯಾರು ಗೊತ್ತಾ? ವಿಲಿಯಂ ಕೂಪರ್. ಯಾರ ಪ್ರೋತ್ಸಾಹ, ಯಾರ ನಡೆಸುವಿಕೆ? ಜಾನ್ ನ್ಯೂಟನ್. 60
ಅತ್ಯಂತ ಪ್ರಭಾವಶಾಲಿಯಾದ ಹಾಡುಗಳನ್ನು ವಿಲಿಯಂ ಕೂಪರ್ ಬರೆದರು. ಜಾನ್ ನ್ಯೂಟನ್ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಇವರ ಸ್ನೇಹಪರ ಜೀವಿತ ಎಂಥ ಮಹತ್ವ ಪಡೀತಂತಂದರೆ, ಇನ್ನೊಂದು ಹೆಸರು ನಾವು ಕೇಳ್ತೇವೆ, ವಿಲಿಯಂ ವಿಲ್ಬರ್ ಫೋರ್ಸ್. ಇದು ಬ್ರಿಟಿಷ್ ಆಡಳಿತದ ಸಮಯದಲ್ಲಿದ್ದಂಥ ಜನರು ಇವರು. ವಿಲಿಯಂ ವಿಲ್ಬರ್ ಫೋರ್ಸ್. ಏನು ಈ ವ್ಯಕ್ತಿಯ ಹೆಸರಿನ ವಿಶೇಷತೆ? ಆ ದಿನಗಳಲ್ಲೆಲ್ಲ ಜನರನ್ನು ಈ ಗುಲಾಮರನ್ನಾಗಿ ಮಾರಾಟ ಮಾಡ್ತಾ ಇದ್ದಂಥ ದಿವಸಗಳಲ್ಲಿ, ಜನರನ್ನು ಗುಲಾಮರಾಗಿ ಮಾರಾಟ ಮಾಡ್ತಾ ಇದ್ದಂಥ ದಿವಸಗಳಲ್ಲಿ ವಿಲಿಯಂ ವಿಲ್ಬರ್ ಫೋರ್ಸ್ ಅವರ ಹೆಸರು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು. ಗುಲಾಮಗಿರಿಯ ವಿರುದ್ಧವಾಗಿ ಹೋರಾಟ ಮಾಡಿದ ವ್ಯಕ್ತಿ ಅಂದರೆ ವಿಲಿಯಂ ವಿಲ್ಬರ್ ಫೋರ್ಸ್. ಅಂತಿಮವಾಗಿ ಬ್ರಿಟಿಷ್ ಸಾಮ್ರಾಜ್ಯದಿಂದ, ಇಂಗ್ಲೆಂಡ್ ದೇಶದಿಂದ ಗುಲಾಮರನ್ನ ಮಾರಾಟ ಮಾಡುವುದು ತಪ್ಪು, ಮನುಷ್ಯರನ್ನ ಪ್ರಾಣಿಗಳಂತೆ ಖರೀದಿಸುವುದು ತಪ್ಪು ಅಂತ ಬಲವಾಗಿ ಪ್ರತಿಪಾದಿಸಿ ಅದನ್ನು ಸಾಧಿಸುವಂಥ ಕಾರ್ಯ ಮಾಡಿದ್ದು ವಿಲಿಯಂ ವಿಲ್ಬರ್ ಫೋರ್ಸ್. ಆದರೆ ವಿಲ್ಬರ್ ಫೋರ್ಸ್ನ ಹಿಂದೆ ಭಾಳ ಮಹತ್ವದ ಅಂಶ ಇದೆ. ವಿಲಿಯಂ ವಿಲ್ಬರ್ ಫೋರ್ಸ್ ರಕ್ಷಣೆ ಹೊಂದಿದ ಕೂಡಲೇ ಜಾನ್ ನ್ಯೂಟನ್ ಅವರ ಕೋಚ್ ಆದರು, ಅವರ ಗೈಡ್ ಆದರು, ಅವರ ಫ್ರೆಂಡ್ ಆದರು. ಇನ್ಫ್ಯಾಕ್ಟ್ ವಿಲಿಯಂ ವಿಲ್ಬರ್ ಫೋರ್ಸ್ ಸುಸ್ತಾಗಿಬಿಡ್ತು, ರಾಜಕೀಯದೊಳಗಿದ್ದು ಭಾಳ ಸುಸ್ತಾಗಿಬಿಡ್ತು. ನನಗೆ ಸಾಕಾಗಿ ಹೋಗಿದೆ, ಇದು ಏನು ಆಗುವುದಿಲ್ಲ, ಸೋತು ಹೋಗ್ತಾ ಇದ್ದೇನೆ. ಆದರೆ ವಿಲಿಯಂ ವಿಲ್ಬರ್ ಫೋರ್ಸ್ ಅವರನ್ನು ಪ್ರೋತ್ಸಾಹಿಸಿ, ಈ ವಿಷಯ ಮಹತ್ವದ್ದು ವಿಲಿಯಂ, ಇದು ಬಹಳ ಮಹತ್ವದ್ದು, ಕೈ ಬಿಡಬೇಡ, ನಾವು ನಿನ್ನ ಜೊತೆಗಿದ್ದೇನೆ, ನಾನು ನಿನಗಾಗಿ ಪ್ರಾರ್ಥಿಸ್ತೇನೆ, ನಾನು ನಿನ್ನನ್ನು ಮಾರ್ಗದರ್ಶಿಸ್ತೇನೆ. ಸೊ ವಿಲಿಯಂ ವಿಲ್ಬರ್ ಫೋರ್ಸ್ಗೆ ಸ್ನೇಹಿತರಾಗಿ ನಿಂತ ವ್ಯಕ್ತಿ ಜಾನ್ ನ್ಯೂಟನ್. ಒಬ್ಬ ವ್ಯಕ್ತಿ ಜಾನ್ ನ್ಯೂಟನ್. ಎಷ್ಟು ಪ್ರೋತ್ಸಾಹಿಸಿದ್ರು, ಎಷ್ಟು ಅವನ ಜೊತೆಗೆ ನಿಂತ್ರಪ್ಪ ಅಂತಂದರೆ, 1793ನೇ ಇಸ್ವಿಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲಿಯಂ ವಿಲ್ಬರ್ ಫೋರ್ಸ್ ಅವರ ಪ್ರತಿಪಾದನೆ, ಅವರು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪಿಸಿರುವ ಆ ಆಜ್ಞೆ ಕಾನೂನಾಯಿತು. ಒಬ್ಬ ವ್ಯಕ್ತಿ ಜಾನ್ ನ್ಯೂಟನ್ ವಿಲಿಯಂ ವಿಲ್ಬರ್ ಫೋರ್ಸ್ ಜೊತೆಗೆ ಕೆಲಸ ಮಾಡ್ತಾ ಹೋದ ಹಾಗೆ. ಅಷ್ಟು ಮಾತ್ರವಲ್ಲ, ಜಾನ್ ನ್ಯೂಟನ್ ಇನ್ನೊಬ್ಬರ ಜೊತೆಗೆ ಸ್ನೇಹಿತರಾಗಿ ಪ್ರೋತ್ಸಾಹಿಸಿದರು. ಅವ್ರು ಯಾರಪ್ಪ ಅಂತಂದರೆ, ಅದು ಅವ್ರ ನಾಷ್ಟಾ ಫ್ರೆಂಡ್. ಅದು ಓಕೆ, ನಾಷ್ಟಾಗಾಗಿ ಅವ್ರ ಜೊತೆಗೆ ಬ್ರೇಕ್ಫಾಸ್ಟ್ಗೆ ಕರಿತಿದ್ರು. ಓಕೆ, ಯವನಸ್ಥ ಹುಡುಗ, ಈ ಯವನಸ್ಥ ಹುಡುಗ ರಕ್ಷಣೆ ಹೊಂದಿದ್ದಾನೆ, ದೇವ್ರನ್ನ ಅನುಸರಿಸ್ತಾ ಇದ್ದಾನೆ. ಬಾಯಲ್ಲಿ ನಾವು ನಾಷ್ಟ ಮಾಡಕ್ಕೆ ಹೋಗೋಣ, ನಾಷ್ಟ ಬ್ರೇಕ್ಫಾಸ್ಟ್ಗಾಗಿ ಕರಿತಾ ಇದ್ರು. ಆ ಯವನಸ್ಥನು ಅವ್ರ ಜೊತೆಗೆ ನಾಷ್ಟ ಮಾಡಿ, ಅವ್ರ ಜೊತೆಗೆ ಅನ್ಯೋನ್ಯತೆ ಹೊಂದಿ, ಅವನು ಭಾರತಕ್ಕೆ ಮೊದಲನೆಯ ಮಿಷನರಿ ಆಗಿ ಬಂದದ್ದು. ಅವನ ಹೆಸರು ವಿಲಿಯಂ ಕೇರಿ. ಒಬ್ಬ ವ್ಯಕ್ತಿಯ ಸ್ನೇಹ ಸಂಬಂಧ. ವಿಲಿಯಂ ಕೇರಿ ಒಂದು ವೇಳೆ ಭಾರತಕ್ಕೆ ಬಂದು ಇಷ್ಟೊಂದು ಪ್ರಭಾವಶಾಲಿಯಾದ ಸೇವೆ ಮಾಡುವುದಕ್ಕೆ ಬಹಳ ಬಹಳ ಮುಖ್ಯವಾದ ಕಾರಣ ಜಾನ್ ನ್ಯೂಟನ್ ಜೊತೆಗೆ ಸಮಯ ಕೊಟ್ಟರು, ಪ್ರೋತ್ಸಾಹಿಸಿದರು, ಸ್ನೇಹಿತರಾಗಿ ಅವರು ಜೀವಿಸಿ ಮುಂದೆ ಅಲ್ಲಿ ಪ್ರಭಾವಶಾಲಿಯಾದ ಜನರನ್ನು ಬೆಳೆಸುವುದಕ್ಕೆ ಕಾರಣವಾಯಿತು. ಸ್ನೇಹಿತರು, ಇಲ್ಲಿಂದ ಹೊರಟು ಹೋಗುವಾಗ ನಾವು ಸಹ ಇಂಥ ಸ್ನೇಹಿತರಾಗೋಣವು. ಯೇಸು ಸ್ವಾಮಿ ಸ್ನೇಹಿತರನ್ನು ಮಾಡಿಕೊಂಡ್ರು, ಯೇಸು ಸ್ವಾಮಿ ಸ್ನೇಹಿತರನ್ನು ಪ್ರೋತ್ಸಾಹಿಸಿದರು. ಯೇಸು ಸ್ವಾಮಿ ನಿಜವಾದ ಸ್ನೇಹದ ಒಂದು ವ್ಯಕ್ತಿಯಾಗಿ ನಡೆದುಕೊಂಡ್ರು. ನಮ್ಮಲ್ಲಿ ಇವಾಗ ಇದರ ಅತ್ಯಂತ ದೊಡ್ಡ ಅವಶ್ಯಕತೆ ಇದೆ. ಪ್ರಿಯರೇ, ಲವ್ ಇಸ್ ಬ್ಲೈಂಡ್ ಅಂತ ಕೇಳಿದ್ದೀರಲ್ಲ, ಈ ಮಾತು ಲವ್ ಇಸ್ ಬ್ಲೈಂಡ್ ಅಂತ. ಅಂದರೆ ಪ್ರೀತಿ ಅದು ಕುರುಡಾಗಿದೆ ಅಂತ. ಆದರೆ ಫ್ರೆಂಡ್ಶಿಪ್ ಕ್ಲೋಸಸ್ ಇಟ್ಸ್ ಐಸ್ ಅಂತೆ. ಅರ್ಥ ಆಗ್ತಾ ಇದೆಯಾ? ಫ್ರೆಂಡ್ಶಿಪ್, ಸ್ನೇಹ ಏನು ಮಾಡ್ತದಂದರೆ, ಆ ವ್ಯಕ್ತಿಯಲ್ಲಿ ಬಲಹೀನತೆ ಇರಬಹುದು,
ಆದರೆ ಉದ್ದೇಶಪೂರ್ವಕ ಅವನ ಬಲಹೀನತೆ ಇದೆ ಅಂತ ಗೊತ್ತಿದೆ ನನಗೆ. ಈ ವ್ಯಕ್ತಿ ನನಗೆ ದ್ರೋಹ ಮಾಡ್ತಾನೆ ಅಂತ ಗೊತ್ತಿದೆ, ಆದರೂ ನಾನು ಕಣ್ಣು ಮುಚ್ಚಿ ಪ್ರೀತಿ ಮಾಡ್ತೀನಿ. ಕಣ್ಣು ಮುಚ್ಚಿ ಪ್ರೀತಿ ಮಾಡೋದು ಬೇರೆ, ಕುರುಡರಾಗಿ ಪ್ರೀತಿ ಮಾಡೋದು ಬೇರೆ, ವ್ಯತ್ಯಾಸ ಇದೆ. ಹೌದ್ರಾ? ರೈಟ್? ಕುರುಡರಾದ್ರೆ ನಿನ್ನ ಗತಿ, ನಿನ್ನ ಬೇರೆ ಮಾರ್ಗನೇ ಇಲ್ಲ, ಯಾವ ಪ್ರೀತಿನೇ ಮಾಡಬೇಕು. ಬಟ್ ಸ್ನೇಹ ಸಂಬಂಧದಲ್ಲಿ ಆ ವ್ಯಕ್ತಿಯಲ್ಲಿ ಬಲಹೀನತೆ ಇದೆ ಅಂತ ಗೊತ್ತಿದ್ದು ಸಹ ಆ ವ್ಯಕ್ತಿಯನ್ನು ನೀನು ಪ್ರೀತಿಸ್ತಿ, ಆ ವ್ಯಕ್ತಿಗಾಗಿ ಸಮಯ ಕೊಡ್ತಿ. ಸೊ ನಿಜವಾದ ಸ್ನೇಹಿತರು ತೀರ್ಪು ಮಾಡುವುದಿಲ್ಲ, ಸ್ವೀಕರಿಸ್ತಾರೆ. ನಿಜವಾದ ಸ್ನೇಹಿತರು ಸಮ್ಮತಿಸಿ ದೃಢಪಡಿಸ್ತಾರೆ. ನಿಜವಾದ ಸ್ನೇಹಿತರು ಸಾಮರ್ಥ್ಯ ಗುರುತಿಸ್ತಾರೆ. ನಿಜವಾದ ಸ್ನೇಹಿತರು ತಮ್ಮ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸ್ತಾರೆ. ನಿಜವಾದ ಸ್ನೇಹಿತರು ಬಿದ್ದಿರುವಾಗ ಅವರನ್ನು ಎತ್ತುತ್ತಾರೆ. ನಿಜವಾದ ಸ್ನೇಹಿತರು ದೊಡ್ಡ ವಿಷಯವನ್ನು ದೊಡ್ಡದಾಗಿ ಮಾಡ್ತಾರೆ. ನಾವು ಸಮರ್ಪಿಸಿಕೊಳ್ಳೋಣ. ಯೇಸು ನಮಗೆಂಥ ಮಿತ್ರ, ರೈಟ್? ಅದನ್ನು ನಾವು ಹಾಡ್ತೇವೆ. ಆದರೆ ನಾವು ಎಂಥ ಮಿತ್ರರು, ಇತರರಿಗೆ ನಿಜವಾದ ಸ್ನೇಹಿತರಾಗಿದ್ದೇವೋ? ರೀಚ್ ಔಟ್. ನಮ್ಮ ಹಳೆ ಸ್ನೇಹಿತರನ್ನು ಸ್ವಲ್ಪ ಈ ಫ್ರೆಂಡ್ಶಿಪ್ ದಿವಸ, ಫ್ರೆಂಡ್ಶಿಪ್ ತಿಂಗಳು ಅಂತ ಮಾತಾಡ್ತಾ ಇರುವಂತೆ ಸಮಯ ಕೊಟ್ಟು, ಟೇಕ್ ಟೈಮ್ ಸಮಯ ಕೊಟ್ಟು ಒಂದು ವೇಳೆ ಫೋನ್ ಕಾಲ್ ಮಾಡಿರಿ, ಇವತ್ತು ಮಾಡಿರಿ, ಅಥವಾ ಚಾ ಕುಡಿಯೋಣ ಬಾ, ಭಾಳ ದಿವಸ ಆಯ್ತು ನಾವು ಭೇಟಿಯಾಗಿಲ್ಲ, ಬಾ ಹೋಗೋಣ ಅಂತ ರೀಚ್ ಔಟ್. ಯಾಕಂದರೆ ನಾವು ಈ ಯೇಸು ಸ್ವಾಮಿಯ ಆದೇಶ ಭಾಳ ವಿಶೇಷವಾದ ಆದೇಶ ರೀ. ಆತನು ಹೇಳಿದಂಥ ಆ ಮಾತು ನಾವು 15ನೇ ಅಧ್ಯಾಯ ಆ ವಚನದೊಳಗೆ ನಾವು ನೋಡ್ತೇವೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರ ಪ್ರೀತಿಸಬೇಕು.